Okay. So the next chapter is what? Linear inequalities. ಇವೆಲ್ಲ ಸಣ್ಣ ಸಣ್ಣ ಚಾಪ್ಟರ್ ಸ್ಟಾರ್ಟಿಂಗ್ ಅಲ್ಲಿ ಮಾಡ್ಬಿಡ್ತೀನಿ. ಅದಾದ್ಮೇಲೆ ಹಬ್ಬ ಇರುತ್ತೆ. ಹಬ್ಬ ಯುಗಾದಿ ಹಬ್ಬ ನಮ್ಮ ಗಂಗೋತ್ರಿ linear inequalities. So if you observe previous year questions, ನಿಮಗೆ probably one question ಕೇಳೋ ಚಾನ್ಸಸ್ ಇರುತ್ತೆ. ಇದರಿಂದ ಕೇಳಿದಾನೆ. ಓಕೆ, ಇದರಲ್ಲಿ ನಾನು ಕತೆಗಳು ನೋಡೋಕ್ಕೋಗಲ್ಲ. ಇನ್ಈಕ್ವಾಲಿಟಿ ಅಂತ ಗೊತ್ತಿದೆ ನಿಮಗೆ. ಇನ್ಈಕ್ವಾಲಿಟಿನಲ್ಲಿ ನಿಮ್ಮ ಸಿಲೆಬಸ್ಗೆ ಇರೋವಂಥದ್ದು ಮಾತ್ರ ಇನ್ ಒನ್ ವೇರಿಯಬಲ್ ಮಾತ್ರ. ಲೀನಿಯರ್ ಇನ್ಈಕ್ವೇಶನ್ ಇನ್ ಒನ್ ವೇರಿಯಬಲ್ ಅಂತ ಅಂದ್ರೆ ನಿಮಗೆ ಎಕ್ಸ್ ಪ್ಲಸ್ ಬಿ ಅಥವಾ ಬಿಡು, ಅವೆಲ್ಲ ಕತೆಗಳು ಹೊಡೆಯೋದು ಬೇಡ. ಇನ್ ಒನ್ ವೇರಿಯಬಲ್ ಸಾಲ್ವ್ ಮಾಡುವಂಥ ಇನ್ಈಕ್ವೇಶನ್ಸ್ಗಳೇನಿರ್ತವೆ ಅದನ್ನ ಮಾತ್ರ ನಿಮಗೆ ಎಕ್ಸಾಮ್ಗೆ ಕೊಡ್ತಾರೆ. ಸಿಗ್ತಾ? ಮುಂಚೆ ಅರ್ಲಿಯರ್ ಇಟ್ ವಾಸ್ ಡಿಫ್ರೆಂಟ್. 2 ವೇರಿಯಬಲ್ಸ್ ಇತ್ತು ನಿಮ್ಮ ಸಿಲೆಬಸ್ ಅಲ್ಲಿ, ನೀವು 2 ವೇರಿಯಬಲ್ಸ್ ಓದಿಲ್ಲ. ಓಕೆ, ಹಂಗಾಗಿ 1 ವೇರಿಯಬಲ್ ಮಾತ್ರ ಫೋಕಸ್ ಮಾಡಿ. ಇಲ್ಲಿ ನಾನು ಹೆಚ್ಚಿಗೆ ಏನು ಹೇಳಕ್ ಹೋಗಲ್ಲ, ನೀವು ರೂಲ್ಸ್ನ ತಿಳ್ಕೊಂಬಿಡಿ. ರೂಲ್ಸ್ ಟು ಸಾಲ್ವ್ ದಿ ಲೀನಿಯರ್ ಇನ್ಈಕ್ವೇಶನ್ ಇನ್ ಒನ್ ವೇರಿಯಬಲ್. ರೂಲ್ಸ್ ಏನಪ್ಪಾ ಅಂದ್ರೆ ಮೋಸ್ಟ್ ಆಫ್ ದಿ ರೂಲ್ಸ್ ನೀವು ಲೀನಿಯರ್ ಇನ್ಈಕ್ವೇಶನ್ ಇನ್ ಒನ್ ಲೀನಿಯರ್ ಈಕ್ವೇಶನ್ ನ ಹೆಂಗೆ ಸಾಲ್ವ್ ಮಾಡ್ತೀರಾ, ಮೋಸ್ಟ್ ಆಫ್ ದಿ ರೂಲ್ಸ್ ಸೇಮ್ ರೂಲ್ಸ್ ಇಲ್ಲೂ ಕೂಡ ಫಾಲೋ ಆಗುತ್ತೆ, ಇನ್ಈಕ್ವೇಶನ್ಸ್ಗೂ ಕೂಡ. ಬಟ್ ಒಂದೇ ಒಂದು ಚಿಕ್ಕದೇನಪ್ಪಾ ಅಂತ ಅಂದ್ರೆ ನೆಗೆಟಿವ್ ಸೈನ್ ನ ಏನಾದ್ರೂ ಡಿವೈಡ್ ಮಾಡಿದ್ರೆ, ಮಲ್ಟಿಪ್ಲೈ ಮಾಡಿದ್ರೆ ಅವಾಗ ಇನ್ಈಕ್ವೇಶನ್ ಏನ್ ಮಾಡ್ಬೇಕು, ರಿವರ್ಸ್ ಮಾಡ್ಬೇಕು ಅನ್ನೋದು ಒಂದು ಮಾತ್ರ ಗೊತ್ತಿರ್ಬೇಕು ನಿಮ್ಗೆ. ಓಕೆನಾ? ಇದ್ರ ಮೇಲೆನೆ ಕ್ವಶನ್ ಕೇಳ್ತಾನೆ, ರೂಲ್ಸ್ ಮೇಲೆನೆ ಕ್ವಶನ್ ಕೇಳ್ತಾನೆ. ಫಸ್ಟ್ ಬರ್ಕೊಂಬಿಡಿ ರೂಲ್ಸ್ ನ. ರೂಲ್ ನಂಬರ್ 1, ರೂಲ್ ನಂಬರ್ 2, ರೂಲ್ ನಂಬರ್ 3, 3 ರೂಲ್ ಬರೆಸ್ತೀನಿ. ಆ ರೂಲೇ ಅಷ್ಟೇ ಇಂಪಾರ್ಟೆಂಟ್, ಏನಿಲ್ಲ. ಏನ್ ಹೇಳ್ತಾರೆ ಅದ್ರ ಮೇಲೆ ಒಂದು ಎಕ್ಸಾಂಪಲ್ ಮಾಡಿಸ್ತೀನಿ ನಿಮ್ಗೆ ಅರ್ಥ ಮಾಡ್ಕೊಳ್ಳೋ ತರ. ನೋಡಿ, ಈಗ ಸೇಮ್ ನಂಬರ್ ಅಂದ್ರೆ ಅದು ಪಾಸಿಟಿವ್ ಆಗಿರ್ಬೋದು ಅಥವಾ ನೆಗೆಟಿವ್ ಆಗಿರ್ಬೋದು, ಸಮಸ್ಯೆ ಇಲ್ಲ. ಸೇಮ್ ನಂಬರ್ನ ಕ್ಯಾನ್ ಬಿ ಆಡೆಡ್ ಆರ್ subtracted on either side of the inequation. ಅರ್ಥ ಆಯ್ತಲ್ವಾ? ಇನ್ಈಕ್ವೇಶನ್ ಆಚೆ ಈಚೆ ಸೇಮ್ ಕ್ವಾಂಟಿಟಿ, ಅದು ಪ್ಲಸ್ ಅನ್ನಾಗಿರ್ಲಿ ಮೈನಸ್ ಅನ್ನಾಗಿರ್ಲಿ ಆಡ್ ಮಾಡ್ಬೋದು ಅಥವಾ ಸಬ್ಟ್ರಾಕ್ಟ್ ಮಾಡ್ಬೋದು, ಏನು ಸಮಸ್ಯೆ ಆಗಲ್ವಂತೆ. ಓಕೆನಾ? ಇಟ್ ಈಸ್ ಜಸ್ಟ್ ಲೈಕ್ ಶಿಫ್ಟಿಂಗ್ ದ ಟರ್ಮ್ಸ್ ಅಷ್ಟೇ, ಇನ್ನೇನು ಸಮಸ್ಯೆ ಏನಿಲ್ಲ. ಓಕೆನಾ? ನೆಕ್ಸ್ಟ್, ವಿ ಕ್ಯಾನ್ ಡಿವೈಡ್. ಅಡಿಷನ್ ಸಬ್ಟ್ರಾಕ್ಷನ್ ಕತೆ ಆಯ್ತಲ್ವಾ, ಇಲ್ಲಿ ಡಿವಿಷನ್ಗೆ ಹೆಂಗ್ ಕತೆ ಅಥವಾ ಮಲ್ಟಿಪ್ಲೈ ಹೆಂಗ್ ಕತೆ? ವಿ ಕ್ಯಾನ್ ಡಿವೈಡ್ ಆರ್ ಮಲ್ಟಿಪ್ಲೈ a positive number on either side of the inequation. On either side of the inequation. On either side of the ಇನ್ಈಕ್ವೇಶನ್. ಪಾಸಿಟಿವ್ ನಂಬರ್ನ ಡಿವೈಡ್ ಮಾಡ್ಬೋದು, ಮಲ್ಟಿಪ್ಲೈ ಮಾಡ್ಬೋದು, ಆಚೆ ಈಚೆ ಸಮಸ್ಯೆ ಏನಿಲ್ಲ. ಓಕೆ, ಇನ್ಈಕ್ವೇಶನ್ ರಿಮೈನ್ಸ್ ಸೇಮ್ ಅಂತ ಬರ್ಕೊಳ್ಳಿ. ಇನ್ಈಕ್ವೇಶನ್ ರಿಮೈನ್ಸ್ ಸೇಮ್. ಇನ್ಈಕ್ವೇಶನ್ಸ್ ಅಂದ್ರೆ ಗೊತ್ತನ್ರೋ, ಇದು ಗ್ರೇಟರ್, ಇದೇನಿದು ಲೆಸ್ಸರ್, ಇದೇನಿದು ಗ್ರೇಟರ್ ದನ್ ಆರ್ ಈಕ್ವಲ್ ಟು, ಇದೇನಿದು ಲೆಸ್ಸರ್ ದನ್ ಆರ್ ಈಕ್ವಲ್ ಟು, ಇವೆಲ್ಲ ಗೊತ್ತು ತಾನೆ? ಅದ್ರ ಬಗ್ಗೆನೇ ಮಾತಾಡ್ತಿರೋದು. ಆಮೇಲೆ ಏನೋ ಮಾತಾಡ್ತಾನಲ್ಲ ಅಂತ ಹೋಗ್ಬಿಡಿ. ನೀವೆಲ್ಲ ಆಲ್ರೆಡಿ 2 ವರ್ಷ ದಬಾಕಿ ಏನೇನೋ ಮಾಡಿ ಬಂದಿದ್ದೀರಾ, ಈಗ ಮತ್ತೆ ಅದನ್ನ ಹೇಳ್ಕೊಡಕ್ ಆಗಲ್ಲ. ಓಕೆ, ಥರ್ಡ್ ಒನ್ ಏನಿದೆ ಅಂತಂದ್ರೆ ಇದೇ ಕೀ ಪಾಯಿಂಟ್, ಇಂಪಾರ್ಟೆಂಟ್. ಇವೆರಡು ಏನ್ ಸಮಸ್ಯೆ ಇಲ್ಲ ಬಿಡಿ, ಇವೆರಡು ಬಂದು ಕೇಳದೇ ಇಲ್ಲ, ಕಲೆಕ್ಷನ್ ಹೋಗ್ಬಿಡಿ. ಥರ್ಡ್ ಒನ್ ಇದೆಲ್ಲ, ಇದು ಇಂಪಾರ್ಟೆಂಟ್. ಇಫ್ ಯು multiply or divide a negative number
if you multiply or divide a negative number on either side of an equation, the sign of the inequation gets ರಿವರ್ಸ್ ಆಗುತ್ತೆ. ಇದು ನೆನಪಿರ್ಲಿ. ದ ಸೈನ್ ಆಫ್ ದಿ ಇನ್ಇಕ್ವೇಶನ್ ಗೆಟ್ಸ್ ರಿವರ್ಸ್ಡ್. ಇಷ್ಟೇ ಕತೆ ಹೊಡೆದೆ ಅಷ್ಟೇ. ಕತೆನ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಮುಖಾಂತರ ತೋರಿಸ್ತೀನಿ. ಈಗ ನೋಡ್ಕೊಂಬಿಡಿ ಏನೇನು ಇಂಪಾರ್ಟೆಂಟ್ ಆಗುತ್ತೆ, ಕರೆಕ್ಟಾಗಿ ನೋಡ್ಕೊಂಬಿಡಿ. ಫಸ್ಟ್ ಎಕ್ಸಾಂಪಲ್ ನೋಡಿ. ಈಗ ಯಾವುದೋ ಒಂದು ನಂಬರ್ ಇರುತ್ತೆ, ಓಕೆನಾ, ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ವೈ ಅಂತ ಇರುತ್ತೆ ಅಂತ ಅನ್ಕೊಳ್ಳಿ, ಬೇಕಲ್ವಾ? ಇಂಥ ಸಂದರ್ಭದಲ್ಲಿ ನಾನು ಐ ಕ್ಯಾನ್ ಆಡ್ ಆರ್ ಡಿವೈಡ್. ನೋಡಿ, ಸೆಕೆಂಡ್ ಮತ್ತೆ ಥರ್ಡ್ ಹೇಳ್ಬಿಡ್ತು ನೋಡಿ. ಈಗ ಅಂಡ್ ತುಂಬಾ ಇಂಪಾರ್ಟೆಂಟ್ ಪ್ರಾಪರ್ಟಿ, ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ವೈ ಅಂತ ಕೊಟ್ಟಿದ್ದೀನಿ ನಾನೇ ನಿಮ್ಗೆ. ಅಂಡ್ ನಾನು ಹೇಳ್ತಿದ್ದೀನಿ ಎ ಅನ್ನೋದು ಇಟ್ ಇಸ್ ಎ ಗ್ರೇಟರ್ ದ್ಯಾನ್ 0 ನಂಬರ್ ಅಂತ ಹೇಳ್ತಿದ್ದೀನಿ. ಅಂದ್ರೆ ಎ ಅನ್ನೋದು ಗ್ರೇಟರ್ ದ್ಯಾನ್ 0 ಕೊಟ್ಟಿದ್ದೀನಿ ಅಂದ್ರೆ ಏನದು, ಎ ಪಾಸಿಟಿವ್ ನೆಗೆಟಿವ್? ಪಾಸಿಟಿವ್. ಎ ಇಸ್ ಪಾಸಿಟಿವ್ ನಂಬರ್ ಅಂತ. ಅಂದ್ರೆ ಥರ್ಡ್ ಒನ್ ಏನ್ ಹೇಳ್ತು ಅಂದ್ರೆ ಸೆಕೆಂಡ್ ಒನ್ ಏನ್ ಹೇಳ್ತು, ಒಂದು ಪಾಸಿಟಿವ್ ನಂಬರ್ನ ಡಿವೈಡ್ ಮಾಡಿದ್ರೆ ಅಥವಾ ಮಲ್ಟಿಪ್ಲೈ ಮಾಡಿದ್ರೆ ಇನ್ಇಕ್ವೇಶನ್ ಏನಾಗುತ್ತೆ, ರಿಮೈನ್ ಸೇಮ್. ಈಗ ಇದು ಪಾಸಿಟಿವ್ ನಂಬರ್. ನಾನೇನಾದ್ರೂ ಕೂಡ ಇದಕ್ಕೆ ಎ ಇಂಟು ಎಕ್ಸ್ ಎ ಇಂಟು ವೈ ಅಂತ ಮಾಡಿದರೆ, ನಾನೇನ್ ಮಾಡಿದೀನಿ ಇಲ್ಲಿ, ಅವನೇ ಕೊಟ್ಟಿದ್ದ ಇನ್ಇಕ್ವೇಶನ್ ಅಂಡ್ ಎ ಅನ್ನೋದು ಪಾಸಿಟಿವ್ ಅಂತ ತಗೊಂಡಿದ್ದೀನಿ. ಏನದೇನು ಪಾಸಿಟಿವ್. ಕ್ಲಿಯರ್ಲಿ ಆ ಪಾಸಿಟಿವ್ ನಂಬರ್ನ ಐದರ್ ಸೈಡ್ ಆಫ್ ದಿ ಇನ್ಇಕ್ವೇಶನ್ ನಾನು ಏನ್ ಮಾಡಿದ್ದೀನಿ ಇಲ್ಲಿ, ಮಲ್ಟಿಪ್ಲೈ ಮಾಡಿದ್ದೀನಿ. ಮಲ್ಟಿಪ್ಲೈ ಮಾಡಿದ್ರೆ ಇನ್ಇಕ್ವೇಶನ್ ಚೇಂಜ್ ಆಗುತ್ತಾ? ಸೆಕೆಂಡ್ ಪಾಯಿಂಟ್ ಏನ್ ಹೇಳ್ತು, ಇನ್ಇಕ್ವೇಶನ್ ರಿಮೈನ್ಸ್ ಸೇಮ್. ಇಲ್ಲಿ ಗ್ರೇಟರ್ ದ್ಯಾನ್ ಇದ್ರೆ ಇಲ್ಲೂ ಗ್ರೇಟರ್ ದ್ಯಾನೇ ಇರುತ್ತೆ. ಸಪೋಸ್ ಇಲ್ಲಿ ಏನಾದ್ರೂ ಲೆಸ್ ದ್ಯಾನ್ ಇದ್ದಿದ್ರೆ ಇಲ್ಲೂ ಕೂಡ ಏನಾದ್ರು ಬಿತ್ತು, ಲೆಸ್ ದ್ಯಾನ್. ಇನ್ಇಕ್ವೇಶನ್ ರಿಮೈನ್ ಸೇಮ್, ಪ್ರಾಬ್ಲಮ್ ಇಲ್ಲ. ಸಪೋಸ್ ಸರ್ ಮಲ್ಟಿಪ್ಲೈ ಮಾಡಿದ್ರೆ, ವಾಟ್ ಇನ್ ಕೇಸ್ ಇಫ್ ಯು ಡಿವೈಡ್ ಮಾಡಿದ್ರೆ ಏನಾಗುತ್ತೆ, ಅವಾಗಲೂ ಕೂಡ ಏನಾದ್ರು ಚೇಂಜ್ ಆಯ್ತದ? ಚೇಂಜ್ ಆಗಲ್ಲ. ಅಂದ್ರೆ ಎಕ್ಸ್ ಬೈ ಎ ಮಾಡಿದ್ರೆ ಅಥವಾ ವೈ ಬೈ ಎ, ಆ ಕಡೆ ಈ ಕಡೆ ಸೇಮ್ ನಂಬರ್ ಆ ಕಡೆ ಈ ಕಡೆ ಮಾಡ್ಬೇಕು, ಒಂದೇ ಕಡೆ ಮಾಡಂಗಿಲ್ಲ ನೀನು. ಅವಾಗಲೂ ಕೂಡ ಇನ್ಇಕ್ವೇಶನ್ ಏನ್ ಬರೀಬೇಕು ನಾನು ಇಲ್ಲಿ, ವಾಟ್ ಐ ಶುಡ್ ರೈಟ್, ಗ್ರೇಟರ್ ಆರ್ ಲೆಸ್ಸರ್? ಗ್ರೇಟರ್ ಸಿಂಬಲ್ ಹಿಂಗೆ ಬರಿಬೇಕು. ಯಾಕೆ ಇದ್ ಮಾಡಿದೆ ಅಂತ ಅಂದ್ರೆ, ಇದು ಎಂತ ನಂಬರ್ ತಗೊಂಡ್ರದು ರಾಜು, ಏನಾದ್ರೂ ನೆಗೆಟಿವ್ ನಂಬರ್ ಎತ್ಕೊಂಡೆ ಅಂತ ಇಟ್ಕೋ, ಇಂಪಾರ್ಟೆಂಟ್, ಭಯಂಕರ ಇಂಪಾರ್ಟೆಂಟ್ ಅಂತ ಬರ್ಕೋ. ಇದ್ರ ಮೇಲೆನೆ ಕ್ವಶನ್ ಕೇಳಿದಾನೆ. ತುಂಬಾ ಸರಿ, ನಾನು ತೋರಿಸ್ತೀನಿ PYQs ನಲ್ಲಿ ಸಾಲ್ವ್ ಮಾಡಿಸ್ತೀನಿ. ಈಗ ಅದೇ ಎಕ್ಸ್ ಗ್ರೇಟರ್ ದ್ಯಾನ್ ವೈ ಅಂತ ಇದೆ ಅಂತ ಅಂದ್ಕೋ. ಅಲ್ಲಿ ಗ್ರೇಟರ್ ದ್ಯಾನ್ ತಗೋಬೇಕಂತ ಏನ್ ರೂಲ್ಸ್ ಇಲ್ಲ, ಅಲ್ಲಿ ಲೆಸ್ ದ್ಯಾನ್ ಬೇಕಾದ್ರೆ ಕೊಡ್ಬೋದು. ನನ್ನ ಇಂಟೆನ್ಷನ್ ಹೆಂಗ್ ವರ್ಕ್ ಆಗುತ್ತೆ ಅಂತ ತೋರಿಸೋದು. ಅಂಡ್ ಬಿ ಅನ್ನೋದು ಅದೊಂದು, ಏನತ್ತಾದ್ರೂ ತಗೋ, ಬಿ ಅನ್ನೋದು ತಗೋ. ಬಿ ಅನ್ನೋದು ಒಂದು ಲೆಸ್ಸರ್ ದ್ಯಾನ್ 0 ನಂಬರ್ ಅಂತ ಅನ್ಕೊಳ್ಳೋಣ. ಅಂದ್ರೆ ಬಿ ಅನ್ನೋದು ಪಾಸಿಟಿವ್ ನೆಗೆಟಿವ್? ಇಲ್ಲಿ ನೆಗೆಟಿವ್ ನಂಬರ್ ತಗೊಂಡ್ರೆ ಏನೇನಾಗುತ್ತೆ ನೋಡು. ನಾನು ಆ ಬಿ ನ ಇದಕ್ಕೂ ಮಲ್ಟಿಪ್ಲೈ ಮಾಡ್ಬಿಡ್ತೀನಿ. ಬಿ ಎಕ್ಸ್ ಬಿ ವೈ ಮಲ್ಟಿಪ್ಲೈ ಮಾಡಿದೆ. ಥರ್ಡ್ ಪಾಯಿಂಟ್ ಏನಂತ ಹೇಳ್ತು ಅಂದ್ರೆ, ಒಂದು ನೆಗೆಟಿವ್ ನಂಬರ್ನ ನೀನು ಒಂದು ಇನ್ಇಕ್ವೇಶನ್ಗೆ ಮಲ್ಟಿಪ್ಲೈ ಮಾಡಿಬಿಟ್ಟೆ ಅಂದ್ರೆ ಇನ್ಇಕ್ವೇಶನ್ ಏನಾಗ್ಬೇಕು, ರಿವರ್ಸ್ ಆಗ್ಬೇಕು. ಇಲ್ಲಿ ಗ್ರೇಟರ್ ದ್ಯಾನ್ ಇದ್ದಿದ್ದು ಇಲ್ಲಿ ಏನಾಗ್ಬೇಕು, ಲೆಸ್ಸರ್ ದ್ಯಾನ್ ಆಗ್ಬೇಕು. ಸಪೋಸ್ ಇಲ್ಲೇನಾದ್ರೂ ಲೆಸ್ಸರ್ ದ್ಯಾನ್ ಇದ್ದಿದ್ರೆ ಇಲ್ಲೇನಾಗ್ಬೇಕಿತ್ತು, ಉಲ್ಟಾ ಆಗ್ಬೇಕು ಅಷ್ಟೇ. ಓಕೆನಾ? ಇಲ್ಲಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಇದ್ದಿದ್ರೆ ಇಲ್ಲಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಆಗುತ್ತೆ ಅಷ್ಟೇ. ಓಕೆನಾ? ಸ್ಟ್ರಿಕ್ಟ್ ಇನ್ಇಕ್ವೇಶನ್, ಅದು ಕ್ವಶನ್ ಮೇಲೆ ಡಿಪೆಂಡ್. ಕ್ಲಿಯರ್ ಅಲ್ವಾ? ಇಷ್ಟೇ. ಇನ್ನೊಂದು, ಅದೇ ನಂಬರ್ನ ಡಿವೈಡ್ ಏನಾದ್ರೂ ಮಾಡ್ಬಿಟ್ಟೆ, ಎಕ್ಸ್ ಬೈ ಬಿ ವೈ ಬೈ ಬಿ ಮಾಡಿದ್ರೆ ಇಲ್ಲೂ ಕೂಡ ರಿವರ್ಸ್ ಆಗುತ್ತಾ, ಆಗಲ್ವಾ? ಆಗಬೇಕು. ಇಲ್ಲಿ ಗ್ರೇಟರ್ ದನ್ ಇದ್ದಿದೆ ಒರಿಜಿನಲ್ ಕ್ವಶನ್ ಅಲ್ಲಿ, ಇದೇನಾಗಬೇಕಿದು ಲೆಸ್ಸರ್ ದನ್ ಆಗಬೇಕು. 2 ಪಾಯಿಂಟ್ ನಾನು ಓವರ್ ಆಲ್ ಆಗಿ ಹೇಳಕ್ ಬಂದಿರೋದು ಇಷ್ಟೇ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಅಂಡ್ ಥರ್ಡ್ ಪಾಯಿಂಟ್ ಮೋಸ್ಟ್ ಇಂಪಾರ್ಟೆಂಟ್. ಒಂದು ಪಾಸಿಟಿವ್ ನಂಬರ್ನ ಮಲ್ಟಿಪ್ಲೈ ಮಾಡು ಅಥವಾ ಡಿವೈಡ್ ಮಾಡು, ಸಮಸ್ಯೆ ಏನಿಲ್ಲ. ಸಮಸ್ಯೆ ಇದೆಯಾ ಪಾಸಿಟಿವ್ ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ ಏನೂ ಆಗಲ್ಲ.
ನೆಗೆಟಿವ್ ನಂಬರ್ಗೆ ಪ್ರಾಬ್ಲಮ್ ಆಗೋದು. ನೆಗೆಟಿವ್ ನಂಬರ್ನ ಮಲ್ಟಿಪ್ಲೈ ಮಾಡು ಅಥವಾ ಡಿವೈಡ್ ಮಾಡಿದರೆ ಏನಾಗುತ್ತೆ, ಇನ್ಇಕ್ವೇಶನ್ ಏನಾಗುತ್ತೆ, ರಿವರ್ಸ್ ಆಗುತ್ತೆ. ಇದೊಂದೇ ಲಾಜಿಕ್ ಈ ಚಾಪ್ಟರ್ ತುಂಬಾ ಓಡಾಡೋದು. ಕ್ಲಿಯರ್ ಅಲ್ವಾ? ಎಸ್, ಇದೊಂದು. ಇನ್ನೊಂದು ಲಾಜಿಕ್ ನಿಮಗೆ ಒಂದು ವಿಷಯ ಗೊತ್ತಿರ್ಬೇಕಂತಾದ್ರೆ, ನಾನು ಅವಾಗಲೇ ಹೇಳಿದ್ದೆ, ಮತ್ತೆ ಅದನ್ನ ಸೆಟ್ಸ್ ಅಲ್ಲಿ ಹೇಳಿದ್ನ ಮತ್ತೆ ಹೇಳ್ತಿದ್ದೀನಿ ಇಲ್ಲಿ. ಇನ್ನೊಂದೆರಡು ರಿಸಲ್ಟ್ಗಳು ನೆನ್ಪಿಟ್ಕೊಂಡ್ಬಿಡು. ಇನ್ನೊಂದೆರಡು ರಿಸಲ್ಟ್ಸ್ ತುಂಬಾ ಇಂಪಾರ್ಟೆಂಟ್. ಇವಾಗ ಬರ್ಕೊಂಬಿಡು. ಅಲ್ಲಿ ಬರ್ಸಿರ್ಲಿಲ್ಲ ಅನ್ಕೊಂತೀನಿ, ಇಲ್ಲಿ ಬರ್ಸ್ತಾ ಇದ್ದೀನಿ ಅದನ್ನ. ಫಸ್ಟ್ ರಿಸಲ್ಟ್ ಏನಪ್ಪಾ ಅಂದ್ರೆ ನಿಮಗೆ ಮಾಡ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎ ಇದ್ರೆ ಆನ್ಸರ್ ಬಂದ್ಬಿಟ್ಟು, ಇದ್ರ ಆನ್ಸರ್ ಬಂದ್ಬಿಟ್ಟು ಏನಾಗುತ್ತೆ, ಮೈನಸ್ ಎ ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಏನು, ಪ್ಲಸ್ ಎ. ಅಥವಾ ಸಿಂಪ್ಲಿ ಐ ಕ್ಯಾನ್ ರೈಟ್ ಎಕ್ಸ್ ಬಿಲಾಂಗ್ಸ್ ಟು ಕ್ಲೋಸ್ ಮೈನಸ್ ಎ ಟು ಎ. ಹಿಂಗೆ ತಾನೇ ಬರೆಯೋದು ನಾವು. ಅಥವಾ ಇದನ್ನ ಹೆಂಗ್ ಬರಿತೀವಿ, ಹಿಂಗ್ ಬರೆದ್ಬಿಟ್ಟು ರೆಪ್ರೆಸೆಂಟ್ ಮಾಡೋದಂಗೆ ಮೈನಸ್ ಎ ಪ್ಲಸ್ ಎ ಅಂತ ಬರ್ದ್ಬಿಟ್ಟು ಈ ಪೋರ್ಷನ್ ತಾನೆ, ಮೈನಸ್ ಎ ಇಂದ ಎ ವರ್ಗು ಅಂತ, ಇನ್ಕ್ಲೂಡಿಂಗ್ ಮೈನಸ್ ಎ ಅಂಡ್ ಪ್ಲಸ್ ಎ. ಸಪೋಸ್ ಇಲ್ಲಿ ಲೆಸ್ ದೆನ್ ಇದ್ದಿದ್ರೆ ಏನಾಗುತ್ತೆ ಹೇಳು? ಆಯ್ತು, ಅದನ್ನು ಬರ್ದ್ಬಿಡಿ ಸುಮ್ಮನೆ. ಇದ್ರಲ್ಲೊಂದು ಎರಡು ವಿಷಯ ಹೇಳ್ಬಿಡ್ತೀನಿ. ಎರಡು ವಿಷಯ ಹೇಳಿದ್ರೆ ಮುಗ್ದೋಯ್ತು. ಮಾಡ್ ಎಕ್ಸ್ ಲೆಸ್ ದೆನ್ ಎ ಇದ್ರೆ ಏನಾಗುತ್ತೆ ಹೇಳಿ? ಕರೆಕ್ಟಾಗಿ ಹೇಳಂಗೇನೆ ಹೇಳ್ರಿ. ಮೈನಸ್ ಎ ಲೆಸ್ ದೆನ್ ಎಕ್ಸ್ ಲೆಸ್ ದೆನ್ ಎ. ಅಥವಾ ಇದನ್ನ ಎಂತ ಬರೀಬಹುದು, ಎಕ್ಸ್ ಬಿಲಾಂಗ್ಸ್ ಟು ಏನು, ಓಪನ್ ಮೈನಸ್ ಎ ಟು ಎ. ಓಪನ್ ಮೈನಸ್ ಎ ಟು ಎ. ಇಲ್ಲಿ ಇನ್ಇಕ್ವೇಶನ್ ಸ್ಟ್ರಿಕ್ಟ್ ಇದೆ ಕಣ್ರೋ, ಇಲ್ಲೂ ಸ್ಟ್ರಿಕ್ಟ್ ಇದೆ, ಇಲ್ಲೂ ಕೂಡ ಓಪನ್ ಆಗುತ್ತೆ, ಇನ್ಕ್ಲೂಡ್ ಆಗಲ್ಲ. ಈಗ ಇದನ್ನ ಇದ್ರಲ್ಲಿ ಹೆಂಗ್ ತೋರಿಸ್ತೀಯಾ? ಇಲ್ಲಿ ಹೆಂಗ್ ತೋರಿಸ್ಬೇಕು? ಹಿಂಗ್ ತೋರಿಸ್ಬೇಕು. ಒಂದು ಹ್ಯಾಲೋ ಸರ್ಕಲ್ ಹಾಕೋಬೇಕು ಹಿಂಗೆ, ಇಲ್ಲಿ ತೋರಿಸ್ಬೇಕು ಈ ತರ. ಇದೇನಿದು ಮೈನಸ್ ಎ, ಇದು ಪ್ಲಸ್ ಎ. ಅಂದ್ರೆ ಇದು ಈ ತರ ಹ್ಯಾಲೋ ಸರ್ಕಲ್ ಹಾಕಿದ್ರೆ ಅಂದ್ರೆ ಏನಂದ್ರೆ ಅರ್ಥ, ಎಕ್ಸ್ಕ್ಲೂಡೆಡ್ ಅಂತ. ಈ ಮೈನಸ್ ಎ ಮತ್ತೆ ಎ ಅದರೊಳಗಡೆ ಸೇರಿಲ್ಲ ಅಂತ, ಓಪನ್. ಓಕೆ, ಇದು ಒಂದು. ಎರಡನೇ ಪಾಯಿಂಟ್ ನೆನ್ಪಿಡ್ಬೇಕಾಗಿರೋದು, ಲೆಸ್ ದೆನ್ ಆರ್ ಈಕ್ವಲ್ ಟು ಅಥವಾ ಲೆಸ್ ದೆನ್ ಇದ್ರೆ ಒಂದು ಕತೆ. ಇವೆರಡು ಒಂದೇ ಕಂಡ್ರೋ, ಸೇಮ್ ಇಲ್ಲ. ಅಲ್ಲಿ ಈಕ್ವಲ್ ಇದೆ, ಇಲ್ಲಿ ಈಕ್ವಲ್ ಇಲ್ಲ ಅಷ್ಟೇ. ಅದೇ ನಿಮ್ಗೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎ ಇದ್ರೆ ಎರಡು ಚಾಯ್ಸ್ ಬರುತ್ತೆ ಅಂತ ನಿಮ್ಗೆ ಗೊತ್ತಿರಬೇಕು. ಒಂದು ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎ ಬರುತ್ತೆ, ಅಂಡ್ ಓಕೆನಾ, ಅಲ್ಲ ಎಕ್ಸ್ ಗ್ರೇಟರ್ ದೆನ್ ಈಕ್ವಲ್ ಟು ಅಂಡ್ ಅಲ್ಲ, ಆರ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಮೈನಸ್ ಎ ಬರುತ್ತೆ. ಅಥವಾ ಅದನ್ನ ಇಂಟರ್ವಲ್ ಅಲ್ಲಿ ನೀನ್ ಏನಾದ್ರು ಬರಿತೀರಾ ಅಂತ ಅಂದ್ರೆ ಅದನ್ನ ಹಿಂಗ್ ಬರಿಬಹುದು, ಮೈನಸ್ ಇನ್ಫಿನಿಟಿ ಕಾಮ ಎ ಕ್ಲೋಸ್ ಮೈನಸ್ ಎ ಯೂನಿಯನ್ ಎ ಕಾಮ ಇನ್ಫಿನಿಟಿ ಎ ಅಂತ. ಅದ್ರ ಅರ್ಥ ಇಷ್ಟ ಕಂಡ್ರು, ಇದು ಮೈನಸ್ ಎ ಕಣೋ, ಇದು ಪ್ಲಸ್ ಎ ಕಣೋ. ಈ ಕಡೆ ಪೋರ್ಷನ್ನು ಮತ್ತೆ ಈ ಕಡೆ ಪೋರ್ಷನ್ ರೆಪ್ರೆಸೆಂಟ್ ಮಾಡುತ್ತೆ. ಇದು ಮೈನಸ್ ಇನ್ಫಿನಿಟಿ, ಇದು ಪ್ಲಸ್ ಇನ್ಫಿನಿಟಿ. ಓಕೆ, ಓಕೆ, ಡನ್. ಸೆಕೆಂಡ್ ಒನ್ ಹೇಳಿ ನೋಡೋಣ. ಮಾಡ್ ಎಕ್ಸ್ ಗ್ರೇಟರ್ ದ್ಯಾನ್ ಎ ಇದ್ರೆ ಏನ್ ತಗೋಬಹುದು ನೀನು? ಎಕ್ಸ್ ಗ್ರೇಟರ್ ದ್ಯಾನ್ ಎ ಆರ್ ಏನು ಎಕ್ಸ್ ಲೆಸ್ ದ್ಯಾನ್. ಸೇಮೇ, ಈಕ್ವಲ್ ಬರಲ್ಲ ಅಷ್ಟೇ, ಇನ್ನೇನಿಲ್ಲ. ಸೇಮೇ ಕಣ್ರಮ್ಮ, ವಿಚ್ ಇಂಪ್ಲೈಸ್ ಹೇಳ್ರಮ್ಮ, ಎಕ್ಸ್ ಬಿಲಾಂಗ್ಸ್ ಟು ಮೈನಸ್ ಇನ್ಫಿನಿಟಿ ಕಾಮ ಮೈನಸ್ ಎ ಯೂನಿಯನ್ ಎ ಕಾಮ ಇನ್ಫಿನಿಟಿ ಓಪನ್. ಸೊ ರಿಯಲ್ ಲೈನ್ ಅಲ್ಲಿ ತಗೊಂಡರೆ ಇಲ್ಲೊಂದು ಹ್ಯಾಲೋ ಸರ್ಕಲ್, ಇಲ್ಲೊಂದು ಹ್ಯಾಲೋ ಸರ್ಕಲ್, ಈ ಕಡೆ ಬಣ್ಣ ಹಚ್ಚು, ಈ ಕಡೆನೂ ಬಣ್ಣ ಹಚ್ಚು, ಈ ಕಡೆ ಮೈನಸ್ ಇನ್ಫಿನಿಟಿ, ಈ ಕಡೆ ಪ್ಲಸ್ ಇನ್ಫಿನಿಟಿ. ಇಲ್ಲಿ ಇಷ್ಟೇ, ಒಂದು ಪಾಯಿಂಟ್, ಎರಡು ಪಾಯಿಂಟ್. ಲೆಸ್ ದೆನ್ ಆರ್ ಈಕ್ವಲ್ ಟು ಇದ್ರೆ ಒಳಗಡೆ ಮೈನಸ್ ಎ ಇಂದ ಎ ಒಳಗಡೆ ಬರುತ್ತೆ. ಲೆಸ್ ಅಂತ ಬಂದ್ರೆ ಒಳಗಡೆ ಬರುತ್ತೆ, ತಲೆಗೆ ಬರ್ಲಿ. ಲೆಸ್ ಅಂತ ಬಂದ್ರೆ ಒಳಗಡೆ ಬರುತ್ತೆ. ಗ್ರೇಟರ್ ಅಂತ ಬಂದ್ರೆ ನೋಡಿಗ ಮೈನಸ್ ಎ ಇಂದ ಈ ಕಡೆ ಆಚೆ ಕಡೆ ಅಂತ. ಆಚೆ ಕಡೆ ಅಂದ್ರೆ ಏನು ನೋಡಿ, ಇಂಟರ್ವಲ್ ಬರೆಯೋದು ಈಸಿ. ಮೈನಸ್ ಇನ್ಫಿನಿಟಿ ಇಂದ ಎ, ಮೈನಸ್ ಎ ಮತ್ತೆ ಎ ಇಂದ ಇನ್ಫಿನಿಟಿ. ಅಲ್ಲೇನಾದ್ರೂ ಈಕ್ವಲ್ ಇತ್ತು ಅಂತಂದ್ರೆ ಕ್ಲೋಸ್ ತಗೊಂತ್ಯ, ಮೈನಸ್ ಎ ಹತ್ರ ಮತ್ತೆ ಎ ಹತ್ರ ಕ್ಲೋಸ್ ತಗೊಂತ್ಯ. ಏನದು ಬರೀ ಗ್ರೇಟರ್ ದೆನ್ ಲೆಸ್ ದೆನ್ ಇತ್ತು ಅಂತಂದ್ರೆ ಏನ್ ತಗೊಂತ್ಯ, ಓಪನ್ ತಗೊಂತ್ಯ. ಇಷ್ಟು ವಿಷಯ ಕರೆಕ್ಟ್ ಆಗಿ ಗೊತ್ತಿತ್ತು ಅಂದ್ರೆ ಒಂದು ಕ್ವಶನ್ ಅಟೆಂಡ್ ಮಾಡ್ಬೋದು. ಈಸಿ, ಚಾಪ್ಟರ್ ಕ್ಲೋಸ್. ಓಕೆ, ಸೊ ವಿಲ್ ಗೆಟ್ ಇನ್ ಟು ದ ಪ್ರಾಬ್ಲಮ್ಸ್ ಮಾಡೋಣ. ಅದಾದ್ಮೇಲೆ ಒಂದೆರಡು ಮಾಡೆಲ್ ಕ್ವಶನ್ಸ್ಗಳು, ಆಮೇಲೆ ಸ್ವಲ್ಪ PYQs ಮಾಡ್ಬಿಟ್ಟು ವಿಲ್ ವೈಂಡ್ ಅಪ್ ದಿಸ್ ಚಾಪ್ಟರ್. ಓಕೆ, ಓಕೆ.
ಲೆಟ್ ಅಸ್ ಸಾಲ್ವ್ ದ ಕ್ವಶನ್ಸ್. ಮಾಡಲ್ ಕ್ವಶನ್ಸ್ ಮಾಡೋಣ, ಅದಾದ್ಮೇಲೆ PYQs ಮಾಡೋಣ. ಮಾಡಲ್ ಕ್ವಶನ್ಸ್ ಕೇರ್ಫುಲ್ ಅಬ್ಸರ್ವ್ ಮಾಡಿ. ಇದೇ ತರ ಕ್ವಶನ್ ಫ್ರೀಕ್ವೆಂಟ್ ಆಗಿ ರಿಪೀಟ್ ಮಾಡಿದಾನೆ, ತುಂಬಾ ಅಂದ್ರೆ ತುಂಬಾ ಸಲ. ಓಕೆ ಬಂಗಾರು ಹೇಳು. x, y and b are integers. X, they are given the conditions. X is lesser than y. X is lesser than y. b ಅನ್ನೋದು lesser than 0 ಅಂದ್ರೆ ಪಾಸಿಟಿವ್ ನೆಗೆಟಿವ್. ಲೆಸ್ ಅಂದ್ರೆ ಏನು, ನೆಗೆಟಿವ್ ನಂಬರ್ ಅಂತ. ಗ್ರೇಟರ್ ಅಂತ ಹಿಂಗ್ ಕೊಡ್ತಿದ್ದ, ಪಾಸಿಟಿವ್ ನೆಗೆಟಿವ್ ಅಂತ ತಿಳ್ಕೊಳ್ಳಿ. ಅದನ್ನ ಎಲ್ಲಾ ಕಡೆ ಏನ್ ಮಾಡಿದಾನೆ ಅವನು, ಡಿವೈಡ್ ಮಾಡಿದ್ದಾನೆ. ಏನ್ ಪ್ರಾಪರ್ಟಿ ಓದಿದಿರಪ್ಪ, ನೆಗೆಟಿವ್ ನಂಬರ್ ಡಿವೈಡ್ ಆದ್ರೆ ಇನ್ ಈಕ್ವೇಷನ್ ಏನಾಗ್ಬೇಕು, ರಿವರ್ಸ್ ಆಗ್ಬೇಕು. ಇಲ್ಲಿ ಲೆಸ್ ದ್ಯಾನ್ ಇದೆ, ಈಗ ನನ್ಗೆ ಏನಾಗ್ಬೇಕು, ಈಗ ಎಕ್ಸ್ ಬೈ ಬಿ ಮಾಡಿದ್ರೆ ವೈ ಬೈ ಬಿ ಮಾಡಿದ್ರೆ ಇದು ಹಿಂಗಿದ್ದು ಉಲ್ಟಾ ಮೂತಿ ಆಗ್ಬಿಡುತ್ತೆ, ಹಿಂಗ ಆಗ್ಬಿಡುತ್ತೆ. ಹೌದ್ ತಾನೆ? ನೋಡು ಆಪ್ಷನ್ ಎಲ್ಲ ಕಾಣುತ್ತೆ, ಆಪ್ಷನ್ ಸಿ ಆಗತ್ತೆ. ಅರ್ಧಲ್ವಾ? ಸಪೋಸ್ ಏನಾದ್ರು ಅಲ್ಲಿ ಅವನು ಬಿ ಗ್ರೇಟರ್ ದ್ಯಾನ್ 0 ಅಂತ ಕೊಟ್ಟಿದ್ದಿದ್ರೆ ಯಾವ ಆಪ್ಷನ್ ಆಗೋದು? ಬಿ ಗ್ರೇಟರ್ ದ್ಯಾನ್ 0 ಅಂತಂದ್ರೆ ಪಾಸಿಟಿವ್ ನಂಬರ್, ಅವಾಗ ಏನಾಗೋದು, ಎ ಆಗೋದು. ಹುಷಾರಾಗಿರಿ, ಅದನ್ನ ನೋಡ್ಬೇಕು. ಈ ಎಲಿಮೆಂಟ್ ಪಾಸಿಟಿವ್ ಕೊಟ್ಟಿದ್ದಾನ ನೆಗೆಟಿವ್ ಕೊಟ್ಟಿದ್ದಾನ, ಲೆಸ್ ದ್ಯಾನ್ 0ನಾ ಗ್ರೇಟರ್ ದ್ಯಾನ್ 0ನಾ ನೋಡ್ಕೊಂಡು ನೀವು ಮಾಡ್ಕೊಂಡು ಹೋಗ್ಬೇಕು. ಲೆಸ್ ದ್ಯಾನ್ 0 ಕೊಟ್ರೆ ರಿವರ್ಸ್ ಮಾಡ್ಬೇಕು, ಏನಾರ ಕೊಟ್ಟಿರ್ಲಿ ಇಲ್ಲಿ ಅದನ್ನ ರಿವರ್ಸ್ ಮಾಡ್ಬೇಕು. ಗ್ರೇಟರ್ ದ್ಯಾನ್ ಅಂತ ಕೊಟ್ಟಿದ್ರೆ ಅಲ್ಲಿ ಏನಿದೆಯೋ ಅದನ್ನೇ ಬರಿಬೇಕು. ಕ್ಲಿಯರ್ ಆಯ್ತಾ? ಎಸ್. ಓಕೆ, ಇಲ್ಲಿ ಎರಡು ಇನ್ಈಕ್ವೇಷನ್ಸ್ ನ ಕೊಟ್ಟಿದ್ದಾನೆ, ಅವೆರಡನ್ನು ಸಾಲ್ವ್ ಮಾಡಿ ಅಂತ ಹೇಳಿದಾನೆ. ಸೊ ನಿಮಗೆ ಗೊತ್ತಿರಬೇಕು, ಆಂಡ್ ಅಂತ ಅಂದ್ರೆ ಇಂಟರ್ಸೆಕ್ಷನ್ ಅಂತ. ಆಂಡ್ ಅಂದ್ರೆ ಏನು, ಎ ಆಂಡ್ ಬಿ ಸೆಟ್ ನಲ್ಲಿ ಓದಿರ್ತಾನೆ, ಆಂಡ್ ಅಂದ್ರೆ ಇಂಟರ್ಸೆಕ್ಷನ್ ಅಂತ. ಸೊ ಈ ತರ ಈಕ್ವೇಷನ್ಸ್ ಸಾಲ್ವ್ ಮಾಡ್ಬೇಕಂತ ಅಂದ್ರೆ ಹೆಂಗ್ ಗೊತ್ತಾ, ನೀವು ರಿಯಲ್ ಲೈನ್ ಡ್ರಾ ಮಾಡ್ಕೋಬೇಕಾಗುತ್ತೆ. ಎಕ್ಸ್ ಇಸ್ ಲೆಸರ್ ದನ್ 7 ರಿಯಲ್ ಲೈನ್ ಡ್ರಾ ಮಾಡ್ಕೋತೀನಿ. ಎಕ್ಸ್ ಇಸ್ ಲೆಸರ್ ದನ್ -7 ಅಂದ್ರೆ ಇದೆಲ್ಲೋ -7 ಇರುತ್ತಲ್ಲನಪ್ಪ, ಇದೆಲ್ಲೋ -7 ಇದೆ, ಹೌದಲ್ವಾ? ಲೆಸ್ ಅಂದ್ರೆ ಏನು, ಈ ಕಡೆ ಬರುತ್ತೆ. ಲೆಸ್ ಅಂದ್ರೆ ಏನು, ಲೆಫ್ಟ್ ಸೈಡ್. ಎಕ್ಸ್ ಲೆಸ್ಟರ್ ದನ್ -7 ಅಂದ್ರೆ -7 ಇಂದ ಲೆಫ್ಟ್ ಸೈಡ್ ಬಾರಪ್ಪ ಅಂತ. ಈ ಕಡೆ ಏನಿರುತ್ತೆ, -∞ ಇರುತ್ತೆ. ಈಗ ಇಲ್ಲಿ ಹ್ಯಾಲೋ ಸರ್ಕಲ್ ಡ್ರಾ ಮಾಡ್ಬೇಕಾ ಬೇಡವಾ? ಬೇಡವಾ? ಮಾಡ್ಬೇಕು. ಯಾಕಂತ ಅಂದ್ರೆ ಸ್ಟ್ರಿಕ್ಟ್ ಇದೆ. ಈಕ್ವಲ್ ಇದ್ದಿದ್ರೆ ಮಾಡೋ ಅವಶ್ಯಕತೆ ಇರಲಿಲ್ಲ. ಇಲ್ಲೊಂದು ಹ್ಯಾಲೋ ಸರ್ಕಲ್ ಹಾಕ್ಬೇಕಂದ್ರೆ -7 ಸೇರಿದ್ಯಾ, ಸೇರಿಲ್ವಾ? ಸೇರಿಲ್ಲ, ಎಕ್ಸ್ಕ್ಲೂಡೆಡ್. ಯಾಕಂದ್ರೆ ಲೆಸ್ಸರ್ ದ್ಯಾನ್ ಇದೆ, ಈಕ್ವಲ್ ಇಲ್ಲ ಅಲ್ಲಿ, ಇಲ್ಲದಲ್ವಾ? ಇದೊಂದಾಯ್ತು. ಇನ್ನೊಂದು ಡ್ರಾ ಮಾಡ್ಬಿಡ ಹಂಗೇನೆ, ಎಕ್ಸ್ ಇಸ್ ಲೆಸ್ಸರ್ ದನ್ -9. ಈಗ ನೀವು ಇಲ್ಲೊಂದು ಕಂಪೇರ್ ಮಾಡ್ಬೇಕಂದ್ರೆ ಈ -7 ಇಂದ ಈ -9 ಆ ಕಡೆ ಇದೆ, ಈ ಕಡೆ ಇದೆ ಅಂತ ನೋಡ್ಕೋ. ಯಾಕಡೆ ಲೆಫ್ಟ್ ಸೈಡ್ ಬರುತ್ತೆ, ಇಲ್ಲೆಲ್ಲೋ ಬರುತ್ತಲ್ವಾ, ಇಲ್ಲೆಲ್ಲೋ -9 ಬರುತ್ತಲ್ವಾ. ಇನ್ಕ್ಲೂಡೆಡ್ ಎಕ್ಸ್ಕ್ಲೂಡೆಡ್? ಎಕ್ಸ್ಕ್ಲೂಡೆಡ್. ಓಕೆನಾ? ಅಂದ್ರೆ ಲೆಸ್ಸರ್ ದ್ಯಾನ್ ಇದೆ ಅಂದ್ರೆ ಇದಕ್ಕೊಂದು ಹ್ಯಾಲೋ ಸರ್ಕಲ್ ಡ್ರಾ ಮಾಡ್ಬೇಕಲ್ವಾ. ಈ ಕಡೆ ನೋಡಕ್ ಮತ್ತೆ ಈ ಕಡೆ ಲೆಸ್ಸರ್ ದ್ಯಾನ್ ಸಿಂಬಲ್ ಇದೆ, ಸೊ ಹಂಗಾಗಿ ಈ ಕಡೆ -∞. ಈಗ ಆಂಡ್ ಅಂತ ಅಂದ್ರೆ ಇದರ ಅರ್ಥ ಇಂಟರ್ಸೆಕ್ಷನ್ ಅಂತ. ಆಂಡ್ ಅಂದ್ರೆ ಏನು, ಇಂಟರ್ಸೆಕ್ಷನ್ ಅಂತ. ಯು ಟೇಕ್ ದ ಇಂಟರ್ಸೆಕ್ಷನ್. ಇಂಟರ್ಸೆಕ್ಷನ್ ಅಂದ್ರೆ ಕಾಮನ್ ಅಂತ. ಕಾಮನ್ ಹೆಂಗ್ ತೆಗಿಯೋದು ಗೊತ್ತಾ? ಕಾಮನ್ ತೆಗಿಯಕ್ ಹೆಂಗೆ ಅಂದ್ರೆ ಇವೆರಡಲ್ಲೂ ಕಾಮನ್ ಆಗಿ ಮಾರ್ಕ್ ಎಲ್ಲಿ ಮಾಡಿದೀನಿ ಅಂತ ನೋಡುಗ. ಇಲ್ಲಿಂದ ಇಲ್ಲಿವರೆಗೂ ಮಾರ್ಕ್ ಮಾಡಿದೀನಿ ಕಾಮನ್, ಇಲ್ಲೂ ಮಾರ್ಕ್ ಮಾಡಿದೀನಿ, ಅದ್ರ ರೀಸನ್ ಇಲ್ಲೂ ಮಾರ್ಕ್ ಮಾಡಿದೀನಿ. ಇದನ್ನ ತಗೊಳಕ್ ಆಗಲ್ಲ, ಯಾಕಂದ್ರೆ ಅದು ಇಲ್ಲಿಲ್ಲ. ಹೌದಾನೆ? ಇಂಟರ್ಸೆಕ್ಷನ್ ಅಂದ್ರೆ ಏನು, ಕಾಮನ್. ಇವಾಗ ಯಾವ ತಗೋಬೇಕಪ್ಪ ಈಗ ಆನ್ಸರ್? ವಾಟ್ ಶುಡ್ ರೈಟ್? ಸೊ ಎಕ್ಸ್ ಬಿಲಾಂಗ್ಸ್ ಟು ಬರೀಬೇಕು. -∞ ವರ್ಗೂನೇ ಇದೆ, ಅಲ್ಲಿಂದಾನೇ ಇದೆ. ಕಾಮ ಎಲ್ಲಿವರೆಗೂ ಇದೆ, -9. ಇದ್ ನೋಡ್ಬಾರ್ದು, ಇದನ್ನ ನೋಡ್ಬೇಕು. -9 ಹತ್ರ ಓಪನ್ ಇದೆಯಾ, ಕ್ಲೋಸ್ ಇದೆಯಾ? ಓಪನ್. ಸೊ ಆಪ್ಷನ್ ಬಿನಾ ಡಿನಾ? ಡಿ ಫಾರ್ ಡಾಗ್ ಅಲ್ಲ ಕಣಮ್ಮ, ಡಾನ್. ಓಕೆ, ನನ್ನ ಈ ತರ ನೋಡ್ಬಿಟ್ಟಲ್ಲಮ್ಮ ನೀನು, ಇರ್ಲಿ ಬಿಡು. ಎಕ್ಸ್ ಲೆಸ್ ದ್ಯಾನ್ -5 ಅಂಡ್ ಎಕ್ಸ್ ಗ್ರೇಟರ್ ದ್ಯಾನ್ 2 ಎಕ್ಸ್ ಬಿಲಾಂಗ್ಸ್ ಟು ಅಂತ ಕೇಳಿದಾನೆ. ಯೋಚನೆ ಮಾಡು. ಎಕ್ಸ್ ಲೆಸ್ ದ್ಯಾನ್ -5 ಡ್ರಾ ಮಾಡ್ಕೋ. -5 ತಾನೇ ಇದು, ಎಲ್ಲ ಸ್ವಲ್ಪ ಡ್ರಾ ಮಾಡ್ಕೋ ಬೇಡವಾ? ಮಾಡಬೇಕು, ಯಾಕಂದ್ರೆ -5 ಎಕ್ಸ್ಕ್ಲೂಡೆಡ್. ಇದು ದಿಸ್ ಇಸ್ -∞. ಇನ್ನೊಂದು ಡ್ರಾ ಮಾಡೋಣ. ಇವೆರಡು ಏನ್ ತಗೋಬೇಕು? ಆಂಡ್ ಅಂತ ಅಂದ್ರೆ ಏನ್ ತಗೋಬೇಕು? ಆಂಡ್ ಅಂತ ಅಂದ್ರೆ ಇಂಟರ್ಸೆಕ್ಷನ್ ತಗೋಬೇಕು. ಎಕ್ಸ್ ಗ್ರೇಟರ್ ದ್ಯಾನ್ 2 ಈ 5ಗೆ ಕಂಪೇರ್ ಮಾಡ್ಬೇಕು. 2 ಯಾವ ಕಡೆ ಇದೆ, ಆ ಕಡೆ ಇರುತ್ತೆ. 2 ಇಲ್ಲೆಲ್ಲ 2 ಇರುತ್ತೆ ಅಂತ ಅನ್ಕೋ. ಗ್ರೇಟರ್ ದ್ಯಾನ್ ಇದೆ, ಗ್ರೇಟರ್ ಅಂತ ಯಾವ ಕಡೆ ತಗೋಬೇಕು? ರೈಟ್ ಸೈಡ್. ಈ ಕಡೆ ಏನಿರುತ್ತೆ, +∞ ಇರುತ್ತೆ. ಈ ಕಡೆ +∞ ಇರುತ್ತೆ ಇಲ್ಲಿ. ಓಕೆನಾ? ಆಂಡ್ ಅಂದ್ರೆ ಇಂಟರ್ಸೆಕ್ಷನ್. ಎಲ್ಲಾದ್ರೂ ಇದ್ರಲ್ಲೂ ಇಂಟರ್ಸೆಕ್ಷನ್ ಕಾಣ್ತಾ ಇದೆಯಾ? ಕಾಮನ್ ಎಲಿಮೆಂಟ್ ನಿಮ್ಗೆ ಡ್ರಾ ಮಾಡಕ್ ಆಗದೇ ಇಲ್ಲ. ಯಾವ್ದು ಕಾಮನ್, ಇವು 2 ಇಂದ ಈ ಕಡೆ ಇದಾವೆ, ಇವು -5 ಇಂದ ಈ ಕಡೆ ಇದೆ. ಯಾವ ಕಾಮನ್ ಎಲಿಮೆಂಟ್ ಇಲ್ಲ. ಕಾಮನ್ ಎಲಿಮೆಂಟ್ ಇಲ್ಲ ಅಂದ್ರೆ ಏನು? ನಲ್ ಸೆಟ್. ಓಕೆನಾ? ಇಟ್ ಇಸ್ ಎ ನಲ್ ಸೆಟ್. ಯಾವ ಕಾಮನ್ ಎಲಿಮೆಂಟ್ ಇಲ್ಲ.
3x minus 18 then x belongs to solve ಮಾಡಿ. It is just like solving normal inequations. Equation 3 minus 4x greater than or equal to 18 ಏನಮ್ಮ? ಸಾಲ್ವ್ ಮಾಡಿ. minus 4x ಹಂಗೆ ಇಟ್ಕೋತೀಯಾ? minus 4x ಹಂಗೆ ಇಟ್ಕೋತೀಯಾ? 3 ಆ ಕಡೆ ಕಳಿಸ್ಕೊ ಏನಾಗುತ್ತೆ? greater than or equal to 18 minus 3. ಓಕೆ, minus 4x greater than or equal to ಏನಾಗುತ್ತೆ? 18 minus ಎಷ್ಟು? 15, ರೈಟ್? ಈಗ ನೋಡು, ಇಲ್ಲೇ ಇರೋದು. ನೆಕ್ಸ್ಟ್ ನೀನು ಈ 4 ನ ಕಡೆ ಕಳಿಸ್ಬೋಲ್ಲ, ಇನ್ಫ್ಯಾಕ್ಟ್ minus 4 ನ ಕಡೆ ಕಳಿಸ್ಬೋಗ್ತಾನೆ. ಅಂದ್ರೆ ನೋಡಿಗ ಎಕ್ಸ್ ಬರ್ಕೊಂಡೆ 15 ಬೈ ಏನಾಯ್ತು? -4. ಇನ್ಈಕ್ವೇಶನ್ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡು. ನೀನು ಡಿವೈಡ್ ಮಾಡದೆ ತಾನೆ ಯಾವ ನಂಬರ್ನ? -4 ನ. ಪಾಸಿಟಿವ್ ನೆಗೆಟಿವ್? ನೆಗೆಟಿವ್ ನಂಬರ್ ನ ಡಿವೈಡ್ ಮಾಡಿದ್ರೆ ಏನ್ ಮಾಡ್ಬೇಕು? ಇನ್ಈಕ್ವೇಶನ್ ನ ರಿವರ್ಸ್ ಹೊಡಿಬೇಕು. ಇಲ್ಲಿ ಗ್ರೇಟರ್ ದಾನ್ ಇದ್ದಿದ್ದ ಇಲ್ಲೇನಾಗಬೇಕು? ಲೆಸರ್ ದಾನ್ ಈಕ್ವಲ್ ಟು ಆಗಬೇಕು. ಹುಷಾರಾಗಿರಿ. ಯಾಕೆ ನಾನು ಇಲ್ಲಿ ಇನ್ಈಕ್ವೇಶನ್ ರಿವರ್ಸ್ ಮಾಡಿದೆ? ನೋಟ್ ದಿಸ್ ಸ್ಟೆಪ್, ನೋಟ್. ಓಕೆ, ನೆಗೆಟಿವ್ ನಂಬರ್ ನ ಕಳಿಸ್ತಾ ಇದೆಯಾ? ನೀನ್ ಏನಾದ್ರು ಬರೀ 4 ಇತ್ತು ಅಂತ ಇಟ್ಕೋ. ಇಲ್ಲಿ ಬರೀ 4 ನ ಏನಾದ್ರು ಕಳಿಸ್ಬಿಟ್ಟಿದ್ದೆ ಅಂದ್ರೆ ಇದ್ರೆ ಅವಾಗ ಏನಂತ ಹೇಳ್ಬೇಕಿತ್ತು? ಅವಾಗ ಇನ್ಈಕ್ವೇಶನ್ ರಿವರ್ಸ್ ಆಗದಾ? ರಿವರ್ಸ್ ಆಗ್ತಿರ್ಲಿಲ್ಲ. ಓಕೆನಾ? ಹಂಗೆ ಇರೋದು, ಗ್ರೇಟರ್ ದಾನ್ ಇರೋದು. ಬಟ್ ಇಲ್ಲಿ ಯಾಕೆ ರಿವರ್ಸ್ ಆಯ್ತು ಅಂದ್ರೆ ನೀನ್ ನೆಗೆಟಿವ್ ನಂಬರ್ ನ ಕಳಿಸ್ತಾ ಇದೆಯಾ ಕೆಳಗಡೆ, ಅಂತ ಟೈಮಲ್ಲಿ ರಿವರ್ಸ್ ಆಗ್ಲೇಬೇಕು. ಈಗ ನೋಡು, ಎಕ್ಸ್ ಇಸ್ ಲೆಸ್ ದನ್ ಆರ್ ಈಕ್ವಲ್ ಟು ಇದು ಅಂತಂದ್ರೆ ಏನ್ ತಗೋತೀಯ? ರಿಯಲ್ ಏನಲ್ಲಿ ಹೆಂಗ್ ತಗೊಂತೀಯ? -15/4 ಇಲ್ಲೆಲ್ಲ ಇರುತ್ತಾ? -15/4 ಲೆಸ್ ದನ್ ಅಂದ್ರೆ ಯಾವ ಕಡೆ? ಲೆಫ್ಟ್ ಸೈಡ್. ಈ ಕಡೆ -∞ ಇರುತ್ತೆ, ಈ ಕಡೆ. ಓಕೆನಾ? ಈಕ್ವಲ್ ಕೂಡ ಇರೋದ್ರಿಂದ ಸೇರಿಸಬೇಕು. ಎಲ್ಲಾಗದು ಆಪ್ಷನ್ ಇದು? -∞ ಇಂದ -15/4 ಎಲ್ಲಿದೆ? ಆಪ್ಷನ್ ಡಿ ನಲ್ಲಿದೆ. ಅರ್ಥದಲ್ವಾ? ಸೊ ಹುಷಾರಾಗಿ ಮಾಡಬೇಕು. then 4x plus 3 less than or equal to 6x plus 7. ಸಾಲ್ವ್ ಮಾಡಿ, ಟ್ರೈ ಮಾಡಿ, ಟ್ರೈ ಬೈ ಯುವರ್ ಸೆಲ್ಫ್. ಯೂಟ್ಯೂಬ್ ಅಲ್ಲಿ ಯಾರಾದ್ರು ನೋಡ್ತಿದ್ರೆ ಅವರು ಪಾಸ್ ಮಾಡಿ ನೋಡ್ಕೊಂಡು ಆಪ್ಷನ್ ಕಮೆಂಟ್ ಮಾಡ್ರಪ್ಪ. ಓಕೆನಾ? ಓಕೆ, 4x plus 3 lesser than 6x plus 7. So what I will do is very simple. 4 ಈ ಕಡೆ ತಗೊಂಡ್ಬಿಡ್ತೀನಿ. 4x minus 6x lesser than 7 minus 3 ಆಗುತ್ತೆ. ಇದೇನಾಗ್ತಿದ್ವ? -2x lesser than 4 ಆಗುತ್ತೆ. ಈಗಲೂ ಅಷ್ಟೇ ಏನ್ ಬರಿಬೇಕು? -4 ನ ಕೆಳಗಡೆ ಕಳಿಸ್ಬೇಕಲ್ಲ ನೀನೀಗ. 4/-2 ಅಂತ ಬರ್ದೆ. ಕಳಿಸಿದ್ ಎಂತ ನಂಬರು? ನೆಗೆಟಿವ್ ನಂಬರು. ಇನ್ಈಕ್ವೇಶನ್ ಏನಾಗಬೇಕು? ಲೆಸ್ ದ್ಯಾನ್ ಇದ್ದಿದ್ದು ಈ ಕಡೆ ಏನಾಗಬೇಕು? ಗ್ರೇಟರ್ ದ್ಯಾನ್ ಆಗಬೇಕು. ಇವಾಗ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 2 1s 2 2s ಅಂದ್ರೆ ಏನಾಗುತ್ತೆ? -2 ಬಂತು. ಸೊ ಎಕ್ಸ್ ಗ್ರೇಟರ್ ದ್ಯಾನ್ -2 ಅಂತಂದ್ರೆ ಇದು -2. ಗ್ರೇಟರ್ ಅಂದ್ರೆ ಯಾವ ಕಡೆ? ರೈಟ್ ಸೈಡು, ಈ ಕಡೆ ಬರುತ್ತೆ. +∞. ಇಲ್ಲಿ ಸ್ಟ್ರಿಕ್ಟ್ ಇನ್ಈಕ್ವೇಶನ್ ಇದೆ. ಆರೋ ಸರ್ಕಲ್ ಡ್ರಾ ಮಾಡ್ಬೇಕಾ ಬೇಡವಾ? ಮಾಡಬೇಕು. ಮತ್ತೆ ಓಪನ್ ಹಾಕ್ಬೇಕಲ್ಲಿ ಯಾವತ್ತೂ. ಇಲ್ಲಿ ಸ್ಟ್ರಿಕ್ಟ್ ಇನ್ಈಕ್ವೇಶನ್ ಇತ್ತು ಅಂತಂದ್ರೆ ಓಪನ್ ಹಾಕ್ಬೇಕು. -2, ∞ ಎಲ್ಲಿದೆ? ಆಪ್ಷನ್ ಬಿ ನಲ್ಲಿದೆ. ನೆಕ್ಸ್ಟ್, ಸೊ ಡಬಲ್ ಇನ್ಈಕ್ವೇಶನ್ ಸಾಲ್ವ್ ಮಾಡೋದು ನೀವು ಆಲ್ರೆಡಿ ಕಲ್ತಿದ್ದೀರ ಒಂದ್ಸರಿ, ಮತ್ತೆ ಅದನ್ನೇ ಕಲೀರಿ, ಏನಾಗಲ್ಲ. ಸೊ -8 ಲೆಸ್ ದೆನ್ ಆರ್ ಈಕ್ವಲ್ ಟು 5x - 3 ಲೆಸ್ಸರ್ ದ್ಯಾನ್ 7. ಸೊ -3 ನ ಈ ಕಡೆನೂ ಮಾಡಬೇಕು, ಆ ಕಡೆನೂ ಮಾಡಬೇಕು. -3 ಈ ಕಡೆ ಕಳಿಸಿದ್ರೆ ಏನಾಗುತ್ತೆ? -8 + 3 ಆಗುತ್ತೆ. ಎಷ್ಟಾಗುತ್ತೆ? -5 ಲೆಸ್ ದೆನ್ ಆರ್ ಈಕ್ವಲ್ ಟು 5x ಲೆಸ್ ದೆನ್ ಆರ್ ಈಕ್ವಲ್ ಟು, ಆ ಕಡೆ ಹೋದ್ರೆ ಏನಾಗುತ್ತೆ? 10. ಆ ಕಡೆ ಹೋದ್ರೆ +3 ಆಗುತ್ತೆ. 7 + 3 ಎಷ್ಟು? 10. ಮತ್ತೆ 5 ನೋಡಿ, ಈಗ ಇಲ್ಲಿ ಇಂಪಾರ್ಟೆಂಟ್. ಇಲ್ಲಿ ಏನು ಸಮಸ್ಯೆ ಇಲ್ಲ. ಈ 5 ನ ಈಗ ಡಿವೈಡ್, ಎಲ್ಲಿ ನೀವು ಫೋಕಸ್ ಮಾಡ್ಬೇಕಂದ್ರೆ ಡಿವೈಡ್ ಇಲ್ಲ ಕೆಳಗಡೆ ಕಳಿಸ್ತಾ ಇದೆಯಾ ನಂಬರ್ ಅಂದ್ರೆ ಅವಾಗ ಫೋಕಸ್ ಮಾಡ್ಬೇಕು. ಇವಾಗ ನೀನು ಈ 5 ನ ಈ ಕಡೆ ಕಳಿಸ್ಬೇಕು ತಾನೆ, ಈ ಕಡೆನೂ ಕಳಿಸ್ಬೇಕು, ಆ ಕಡೆನೂ ಕಳಿಸ್ಬೇಕು. 5 ಅನ್ನೋದು ಪ್ಲಸ್ ಇದೆಯಾ ಮೈನಸ್ ಇದೆಯಾ ನೋಡ್ಕೋಬೇಕು. ಪ್ಲಸ್ ಇದೆ. ಪ್ಲಸ್ ನ ಡಿವೈಡ್ ಮಾಡೋದು ಏನು ಸಮಸ್ಯೆ ಆಗುತ್ತಾ? ಏನೂ ಸಮಸ್ಯೆ ಆಗಲ್ಲ, ಅದನ್ನ ಹಂಗೆ ಬರ್ಕೋಬೇಕು. -5/5 ಲೆಸ್ ದೆನ್ ಆರ್ ಈಕ್ವಲ್ ಟು x ಲೆಸ್ ದೆನ್ ಆರ್ ಈಕ್ವಲ್ ಟು 10/5. ಕ್ಲಾರಿಟಿ ಸಿಗ್ತಾ? ಸೊ -1 ಲೆಸ್ ದೆನ್ ಆರ್ ಈಕ್ವಲ್ ಟು x ಲೆಸ್ ದೆನ್ ಆರ್ ಈಕ್ವಲ್ ಟು 2. ಸೊ ಏನಾಗುತ್ತೆ ಅಂದ್ರೆ -1 ಇಂದ 2 ವರೆಗೂ ಅಂತ. ಸೊ ದಿಸ್ ಇಸ್ -1, ದಿಸ್ ಇಸ್ 2, ಈ ಪೋರ್ಷನ್ ಅಲ್ಲಿ ಬರುತ್ತೆ ಅಂತ. ಕೊಡಿ ಗೋಲಿ ಲೆಸ್ ದ್ಯಾನ್ ಅಲ್ವಾ? ಇಲ್ಲಿ ಶುರುವಾಯ್ತು, ಇಲ್ಲಿ ಶುರುವಾಯ್ತು ಅಲ್ವಾ?
ಎಸ್, ಇದು ಇಲ್ಲಿ ಹ್ಯಾಲೋ ಹಾಕ್ಬೇಕು, ಇಲ್ಲಿ ಹಂಗೆ ಬಿಡಬೇಕು. ಅಂದ್ರೆ ಏನಾಗುತ್ತೆ, -1 ಹತ್ರ ಏನ ಮಾಡ್ಬೇಕು, ಕ್ಲೋಸು. -1 ಕ್ಲೋಸು, 2 ಹತ್ರ ಓಪನ್. ಆಪ್ಷನ್ ಬಿ ಆಗುತ್ತೆ. ಆಪ್ಷನ್ ಬಿ ಆಗುತ್ತೆ. ಅರ್ಥ ಆಯ್ತಲ್ಲ ಇದು? ಎಸ್, ಮಾಡಿ ಮಾಡಿ ಮಾಡಿ. ಇರವೇ ಸ್ವಲ್ಪ ಪ್ರಾಬ್ಲಮ್ಸ್, ಮಾಡ್ಕೊಂಡು ಹೋಗೋಣ. ಇದಾವೆ ಅನ್ಸುತ್ತೆ. ಹಾ, 9x ಈ ಕಡೆ ತಗೊಂಬನ್ನಿ. 9x ಈ ಕಡೆ ಬಂತಂದ್ರೆ ಏನಾಗುತ್ತೆ, 13x + 9x. 17 ಆ ಕಡೆ ತಗೊಂಡೋಗಿ. ಲೆಸ್ ದೆನ್ ಆರ್ ಈಕ್ವಲ್ ಟು -5 + 17 ಆ ಕಡೆ ಹೋದ್ರೆ -17 ಆಗುತ್ತೆ. 13 + 9 ಎಷ್ಟಾಗುತ್ತಮ್ಮ? 22. 22x ಲೆಸ್ ದೆನ್ ಆರ್ ಈಕ್ವಲ್ ಟು -22ನೇ ಬರುತ್ತಲ್ವಾ? -22. ಈಗ ಡಿವೈಡ್ ಮಾಡ್ಬೇಕಾದ್ರೆ ಪಾಸಿಟಿವ್ ನೆಗೆಟಿವ್? ಈ 22ನ ಕಡೆ ಕಳಿಸ್ಬೇಕೀಗ. ಅದು ಪಾಸಿಟಿವ್ ನಂಬರ್ ಇದೆ. ಸಮಸ್ಯೆ ಆಗುತ್ತಾ? ಏನು ಸಮಸ್ಯೆ ಆಗಲ್ಲ. ಓಕೆನಾ? ಸೊ x ಲೆಸ್ ದೆನ್ ಆರ್ ಈಕ್ವಲ್ ಟು ಏನ್ ಬರುತ್ತೆ? -1. x ಲೆಸ್ ದೆನ್ ಆರ್ ಈಕ್ವಲ್ ಟು -1 ಅಂತ ಅಂದ್ರೆ ಇಲ್ಲಿ -1 ತಗೊಳ್ಳಿ. ಈಕ್ವಲ್ ಅಂತ ಅಂದ್ರೆ ಇನ್ಕ್ಲೂಡೆಡ್ ಆಗುತ್ತೆ. ಸೊ -∞. ಸೊ ದ ಆಪ್ಷನ್ ಈಸ್ ವಾಟ್? -∞, -1. -1 ಕ್ಲೋಸ್ ಓಪನ್? ಸಿ ಎಲ್ಲಮ್ಮ ಇದೆ? ಡಿನಾ? ಡಿ ಫಾರ್ ಡಾನ್ ಕಣಮ್ಮ, ಡಾಗಲ್ಲ. ಓಕೆ. ದ ಸೊಲ್ಯೂಷನ್ ಸೆಟ್ ಆಫ್ ದಿ ಇನ್ಇಕ್ವೇಷನ್ಸ್. ಓಕೆ, ಇದನ್ನ ನೀವು ಮನೇಲಿ ಮಾಡ್ಕೋತೀರಾ? ಕಮೆಂಟ್ ಮಾಡ್ರಪ್ಪ ಯಾರು ನೋಡ್ತಾ ಇದ್ರೆ ನಮ್ದನ್ನ, ಅಂದ್ರೆ ನಮ್ಮ ಚಾನಲ್. ಓಕೆ, ಕಮೆಂಟ್. ಡೋಂಟ್ ಫರ್ಗೆಟ್ ಟು ಪ್ರೆಸ್ ದಿ ಬೆಲ್ ಐಕಾನ್. ಓಕೆ, ಇದು ಮಾಡಿ. ಇದೊಂದು ಮಾಡಿ, ಸ್ವಲ್ಪ ಡಿಫ್ರೆಂಟ್ ಆಗಿರೋದನ್ನೆಲ್ಲ ಮಾಡಿಸ್ತೀನಿ. ಇದು ನೋಡಪ್ಪ, ನೋಡಿ. ಈಗ ನಿಮ್ಗೆ x ಬೇಕಲ್ವಾ? ಏನಿದೆ ಫಸ್ಟ್ ಏನ್ ಮಾಡ್ತೀನಿ, ಈ 4 ಇದೆಯಲ್ವಾ, ಕೆಳಗಡೆ ಏನಿದೆ? +4 ಇದೆಯಾ -4 ಇದೆಯಾ? +4. ಅಂದ್ರೆ ಅದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. ನೋಡು, ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೇಕಾದ್ರೆ, ಡಿವೈಡ್ ಮಾಡ್ಬೇಕಾದ್ರೆ ಕೇರ್ಫುಲ್ ಆಗಿರ್ಬೇಕು. ನೀನು ಮಾಡ್ತಾ ಇರೋದು +4ನ ಈ ಕಡೆಗೂ ಕಳ್ಸು, ಈ ಕಡೆಗೂ ಕಳ್ಸು, ಸಮಸ್ಯೆ ಆಗಲ್ಲ. ಹೌದ್ ತಾನೆ? +4 ಈ ಕಡೆ ಕಳ್ಸಿ ಏನಾಗುತ್ತೆ? -20. ಇನ್ಇಕ್ವೇಷನ್ ಹಂಗೆ ಇರುತ್ತೆ ನೋಡು. ಯಾವಾಗ ಇನ್ಇಕ್ವೇಷನ್ ಸಪೋಸ್ ಇಲ್ಲಿ ಏನಾದ್ರು -4 ಇದ್ದಿತ್ತು ಅಂತ ಇಟ್ಕೊಳ್ಳಿ, ಅವಾಗ ನೀನ್ ಹಿಂಗ್ ಕಳ್ಸಕ್ ಮಾಡೋಣ ಹೋದ್ರೆ ಇಲ್ಲಿ ಏನಾಗ್ಬೇಕಿತ್ತು? ಅವಾಗ ರಿವರ್ಸ್ ಆಗ್ಬೇಕಿತ್ತು. ನೆಗೆಟಿವ್ ಇದ್ರೆ ರಿವರ್ಸ್ ಆಗ್ತಿತ್ತು, ನೆಗೆಟಿವ್ ಇಲ್ಲದೆ ಇರುತ್ತೆ, ಸಮಸ್ಯೆ ಇಲ್ಲ. 20 ಲೆಸ್ ದೆನ್ ಆರ್ -20 ಲೆಸ್ ದೆನ್ ಆರ್ ಈಕ್ವಲ್ ಟು ಏನಾಗುತ್ತೆ? 2 - 3x ಲೆಸ್ ದೆನ್ ಆರ್ ಈಕ್ವಲ್ ಟು ಏನು? 9 4 36, ರೈಟ್? 4ನ ಹಿಂಗೂ ಮಾಡಿದೆ, ಹಂಗೂ ಮಾಡಿದೆ. ಈಗ 2ನ ಈ ಕಡೆಗೂ ಮಾಡ್ತೀನಿ, ಆ ಕಡೆಗೂ ಮಾಡ್ತೀನಿ. 2ನ ಮಾಡಿ ಈ ಕಡೆ ಮಾಡಿದ್ರೆ ಆಗುತ್ತೆ. ಇದು ಡೈರೆಕ್ಟ್ ಬರೀ ಒಂದು ಸ್ಟೆಪ್. -22 ಆಗುತ್ತಾ? ಲೆಸ್ ದೆನ್ ಆರ್ ಈಕ್ವಲ್ ಟು ಏನು ಹೊಡಿತಪ್ಪ ಇಲ್ಲಿ? -3x ಲೆಸ್ ದೆನ್ ಆರ್ ಈಕ್ವಲ್ ಟು 2 ಆ ಕಡೆಗೆ ಹೋದ್ರೆ ಏನಾಗುತ್ತೆ? -2 ಆಗುತ್ತೆ. 36 - 2 34. ಸಮಸ್ಯೆ ಇಲ್ಲ. ಇಲ್ಲಿ ಸಮಸ್ಯೆ ಆಗುತ್ತೆ. ಆಗುತ್ತಾಗಲ್ವಾ? ಈಗ -3 ಡಿವೈಡ್ ಮಾಡ್ಬೇಕು. ಈಗ -3 ಡಿವೈಡ್ ಮಾಡಿದೆ, ಆಯ್ತಪ್ಪ, ಡಿವೈಡ್ ಮಾಡ್ತೀನಿ. -22 ಅಪಾನ್ -3, ಇಲ್ಲಿ x, ಇಲ್ಲಿ 34/-3. ಇನ್ ಈಕ್ವೇಷನ್ ಏನಾಗಬೇಕು? ರಿವರ್ಸ್ ಆಗ್ಬೇಕಲ್ವಾ? ಇಲ್ಲಿ ಲೆಸ್ ದೆನ್ ಆರ್ ಈಕ್ವಲ್ ಟು ಇದ್ದಿದ್ದು ಏನಾಗ್ಬೇಕು? ಇಲ್ಲಿ ಲೆಸ್ ದೆನ್ ಆರ್ ಈಕ್ವಲ್ ಟು ಇದ್ದಿದ್ದು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಆಗ್ಬೇಕು. ಕ್ಲಿಯರ್ ಇರ್ಲಿ. ಮೈನಸ್ ಕ್ಯಾನ್ಸಲ್, ಇಡ್ಲಿ ವಡೆ ಪಾರ್ಸಲ್. ಓಕೆನಾ? ಓಕೆ, ಅಂದ್ರೆ ಏನ್ ಬಂತೀಗ ಆನ್ಸರು? 22 ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆಗಿ ಏನ್ ಬರುತ್ತೆ? 22/3 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು x ಗ್ರೇಟರ್ ದೆನ್ ಆರ್ ಈಕ್ವಲ್ ಟು -34/3 ಅಲ್ವಾ? ನಾವು ಇನ್ ಈಕ್ವೇಷನ್ ನ ಇಂಟರ್ವಲ್ ಫಾರ್ಮ್ ಅಲ್ಲಿ ಬರೀಬೇಕಂದ್ರೆ ಯಾವತ್ತೂ ಕೂಡ ನಮಗೆ ಲೆಸ್ ದೆನ್ ಆರ್ ಈಕ್ವಲ್ ಟು ಸಿಂಬಲ್ ಅಲ್ಲೇ ಇರಬೇಕು ಅಲ್ವಾ? ಇನ್ನೊಂದು ಏನ್ ಗೊತ್ತಾ? ದ ಪ್ರಾಪರ್ಟಿ ಆಫ್ ದ ಇನ್ ಈಕ್ವೇಷನ್ ಇಸ್ ದಟ್ ಇಫ್ ಯು ಇಂಟರ್ಚೇಂಜ್ ದೀಸ್ ಟು, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಹೋದ್ರೆ ಮತ್ತೆ ಇನ್ ಈಕ್ವೇಷನ್ ಚೇಂಜ್ ಆಗುತ್ತೆ. ನಾನು ಈ ಕಡೆ ನಂಬರ್ನ ಆ ಕಡೆ ಎತ್ತಾಕಿ, ಆ ಕಡೆ ನಂಬರ್ನ ಈ ಕಡೆ ಎತ್ತಾಕಿದ್ರೆ ಇನ್ ಈಕ್ವೇಷನ್ ರಿವರ್ಸ್ ಆಗುತ್ತೆ ಮತ್ತೆ. ಇದು ಪ್ರಾಪರ್ಟಿ ಆಫ್ ಮಾಡ್ಯುಲಸ್. ಮಾಡ್ಯುಲಸ್ ಫಂಕ್ಷನ್ ಪ್ರಾಪರ್ಟಿ ನೋಡೋಣ. ಇದು ಈ ಕಡೆ ಹೋಗುತ್ತೆ, ಇದು ಈ ಕಡೆ ಬರುತ್ತೆ. ಚೇಂಜ್ ಮಾಡಿ ಏನಾಗುತ್ತೆ? -34/3 ಇಲ್ಲೇ ಬರಿತೀನಿ 22/3. ನಾನು ಏನ್ ಮಾಡ್ದೆ ಹೇಳಿ? ಇಲ್ಲಿ ಈ ಕಡೆ ನಂಬರ್ನ ಆ ಕಡೆ ಹಾಕ್ದೆ, ಆ ಕಡೆ ನಂಬರ್ನ ಈ ಕಡೆ ಹಾಕ್ದೆ. ಆತರ ಏನಾದ್ರೂ ನೀನ್ ಕೆಲಸ ಮಾಡಿದೆ ಅಂತ ಅಂದ್ರೆ ಮತ್ತೆ ಇನ್ ಈಕ್ವೇಷನ್ ರಿವರ್ಸ್ ಆಗುತ್ತೆ. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಇದೇನಾಗುತ್ತೆ? ಇಲ್ಲಿ ಲೆಸ್ ದೆನ್ ಆರ್ ಈಕ್ವಲ್ ಟು ಆಗುತ್ತೆ. ಸೊ ಇದರ ಅರ್ಥ ರಿಯಲ್ ನಲ್ಲಿ ಬರೆಯುತ್ತಾ ಹೋದ್ರೆ ಇದು -34/3 ಆಗುತ್ತೆ, ಇದು 22/3 ಆಗುತ್ತೆ. ಇದ್ರ ಮಧ್ಯದಲ್ಲಿ ಸ್ಯಾಂಡ್ವಿಚ್ ಆಗಿದ ವ್ಯಾಲ್ಯೂಸ್ ಗಳು ಇರ್ತವೆ.
ಅಂದ್ರೆ ಎರಡು ಕಡೆ ಈಕ್ವಲ್ಸ್ ಇರೋದ್ರಿಂದ ಆಪ್ಷನ್ ಡಿ ಆಗುತ್ತೆ. ಆತರ ಪ್ರಾಪರ್ಟಿ ಏನಾದ್ರು ಹೇಳ್ತೀನಿ ನೋಡು, ಆ ಕಡೆಯಿಂದ ಎರಡು ವ್ಯಾಲ್ಯೂ ಇರ್ತವೆ ಡಬಲ್ ಇನ್ಇಕ್ವೇಶನ್ ಅಲ್ಲಿ, ಆ ಕಡೆ ಈ ಕಡೆ ವ್ಯಾಲ್ಯೂ ಶಿಫ್ಟ್ ಆಯ್ತು ಅಂತ ಇನ್ಇಕ್ವೇಶನ್ ರಿವರ್ಸ್ ಆಗುತ್ತೆ. ತಲೆ ಇರಲಿ. ಚೆನ್ನಾಗಿದೆ ಕ್ವಶನ್ ಇದು. The solution set of the inequations 2x minus 1 less than or equal to 3. They have given two equations. Solution ಅವನೇ ಕೊಟ್ಟಿದ್ದಾನೆ minus k to k ಅಂತೆ. Then what is k value ಅಂತ ಕೇಳ್ತಿದ್ದಾನೆ. So 1 by 1 ಸಾಲ್ವ್ ಮಾಡ್ಕೊಂತ ಹೋಗಿ. 2x minus 1 ಇದೆಯಲ್ವಾ, less than or equal to 3 ಮಾಡಿ. Solve this inequation. 2x less than or equal to ಏನಾಗುತ್ತೆ ಇದು 4 ಆಗುತ್ತೆ. x less than or equal to 4 by 2 ಎಷ್ಟಾಗುತ್ತಪ್ಪ 2 ಆಗುತ್ತೆ. 4 by 2 ಆಗುತ್ತೆ. Yes. And then ಇನ್ನೊಂದು ಇಕ್ವೇಶನ್ ತಗೋ. ಇನ್ನೊಂದು ಇಕ್ವೇಶನ್ ಇದೆ 3x plus 1 greater than or equal to ಏನಿದೆಪ್ಪ ಅಲ್ಲಿ -5 ಇದೆ. 1 ಕಡೆ ಕಳಿಸಿ ಏನಾಗುತ್ತೆ 3x greater than or equal to -6 ರೈಟ್. ಸೊ x greater than or equal to ಏನಮ್ಮ ಪಾಸಿಟಿವ್ ನಂಬರ್ ಡಿವೈಡ್ ಮಾಡ್ತಿದ್ದೆ, ಸಮಸ್ಯೆ ಆಗಲ್ಲ. 3 1 3 2 ಅಂದ್ರೆ ಏನ್ ಬರುತ್ತೆ -2 ಬಂತು. ಸೊ ಇಲ್ಲಿ ಏನಂತ ಇದೆ ಸಿಂಬಲ್ ಆಂಡ್ ಅಂತ ಇದೆ ತಾನೆ. ಆಂಡ್ ಅಂದ್ರೆ ಏನು ಇಂಟರ್ಸೆಕ್ಷನ್. ಓಕೆನಾ, ಇವೆರಡದ್ದು ಏನ್ ತಗೋಬೇಕು ಇಂಟರ್ಸೆಕ್ಷನ್ ತಗೋಬೇಕು. ಇವೆರಡದ್ದು ಇಂಟರ್ಸೆಕ್ಷನ್ ತಗೋಬೇಕು. ಇಂಟರ್ಸೆಕ್ಷನ್ ತಗೊಳ್ಳೋದು ನಿಮ್ಗೆ ಹೇಳ್ಕೊಡಿದ್ದೀನಿ ಆಲ್ರೆಡಿ. ನಾನು ಹೆಂಗ್ ಹೇಳ್ಕೊಡಿದ್ದೀನಿ, ಇನ್ನೊಂದು ಹೆಂಗ್ ಗೊತ್ತೇನ್ರೋ, ನೀವು ಹಂಗೆ ಯೋಚನೆ ಮಾಡ್ರು. ಓಕೆ, ಬೇಡ ಬಿಡಪ್ಪ ಯೋಚನೆ ಮಾಡೋದಲ್ಲ. ಯಾಕೆ ಇದು 2 ಓಕೆ ಈ ಕಡೆ ಬರುತ್ತೆ. ಓಕೆ, ಇದು -∞, ಇದು -2. -2 ಎಲ್ಲಿ ಬರುತ್ತೋ 2 ಕಂಪೇರ್ ಮಾಡಿದ್ರೆ -2 ಇಲ್ಲಿ ಎಲ್ಲ ಬರುತ್ತಲ್ಲವೇನ್ರೋ -2. ಗ್ರೇಟರ್ ಅಂದ್ರೆ ಯಾವ ಕಡೆ ರೈಟ್ ಸೈಡ್. This is plus infinity and this is minus infinity. So you take the intersection, right? You want intersection. How to take the intersection? Common region. So this is and this is, right? So idu aaytu anta andre yav common region ide iga helona. So therefore x belongs to eno -2. idu open ide ella close ide alla elladrallu equal irodrinda close agutte. -2 to eno +2. This is the intersection region. But this is equal to, they have given it ಏನಂತ -k to k. ಅವನೇ ಕೊಟ್ಟಿದ್ದಾನೆ -k to k ಅಂತೆ. ಕಂಪೇರ್ ಮಾಡಿ ಇವೆರಡು. k ಜಾಗದಲ್ಲಿ ಏನ್ ಕಾಣ್ತಾ ಇದೆ, k ಜಾಗದಲ್ಲಿ -2 ಅಲ್ಲ, k ಜಾಗದಲ್ಲಿ 2 ಕಾಣ್ತಾ ಇದೆ. k ಜಾಗದಲ್ಲಿ 2, k ಜಾಗದಲ್ಲಿ 2 ಇದೆ, ಮೈನಸ್ ಜಾಗದಲ್ಲಿ ಮೈನಸ್ ಇದೆ. ಅಂದ್ರೆ ವಾಟ್ ಇಸ್ k? k is 2. ಓಕೆ, ದೇ ಅಬೌಟ್ ಮಾಡಲ್ ಕ್ವೆಶ್ಚನ್ಸ್. ನಾವು ಇವಾಗ PYQs ಸಾಲ್ವ್ ಮಾಡ್ತಾ ಹೋಗೋಣ. ನೀವು ಅಬ್ಸರ್ವ್ ಮಾಡಿ PYQs ಎಷ್ಟು ಈಸಿ ಇರ್ತವೆ ಅಂತ ಅಂದ್ರೆ ನೀವು ಇಮ್ಯಾಜಿನ್ ಕೂಡ ಮಾಡಲ್ಲ, ಅಷ್ಟು ಈಸಿ ಇರ್ತವೆ. ಓಕೆ, ಹೇಳು ಫಸ್ಟ್ ಕ್ವಶನ್. ಇದು ಆಕ್ಚುಯಲ್ ಆಗಿ ಮಾಡಿದ್ರಿ ಅದೇ ಕ್ವಶನ್ನೇ ಅಸಲು ಇಲ್ಲೂ ಕೊಟ್ಟವನೇ. ಅಂದ್ರೆ ಆ ಕ್ವಶನ್ನೇ ಎಲ್ಲ ಎರಡು ಕಡೆ ಹಾಕವನೇ ಅನ್ಸುತ್ತೆ. ಇರ್ಲಿ, ಯಾಕೋ ಯಾರೋ ಸೈಕ್ ನನ್ನ ಮಗ ಅನ್ಸುತ್ತೆ. ಓಕೆ, ಇರ್ಲಿ. ಅವಾಗ ಹೆಂಗ್ ಮಾಡಿ ಲೆಸ್ ದೆನ್ ಆರ್ ಈಕ್ವಲ್ ಟು ಹೇಳ್ತಾರೆ. ಹೇಳಿದ್ದಪ್ಪ ಏನಪ್ಪ, mod x plus 3 less than 7. ಲೆಸ್ than 7 ಅಂದ್ರೆ ಏನ್ ಹೇಳಿದ್ದೆ, ಲೆಸ್ than ಇತ್ತು ಅಂತಂದ್ರೆ ಈ ಕಡೆ -7 ಆ ಕಡೆ +7 ಬರ್ಕೋಬೇಕಾನೆ. ಈ ಕಡೆ -7 ಲೆಸ್ than ಅಲ್ಲೇನಿದೆಯೋ ಅದು ಲೆಸ್ than ಏನು +7. ನೆಕ್ಸ್ಟ್ 3 ನ ಈ ಕಡೆ ಕಳ್ಸ್ಕೊ, ಆ ಕಡೆ ಕಳ್ಸ್ಕೊ. ಪ್ರಾಕ್ಟೀಸ್ ಆಗುತ್ತೆ ಮಾಡಿ. ಏನಾಗತ್ತ 3 ಈ ಕಡೆ ಬಂದ್ರೆ -3 ಏನಾಗುತ್ತೆ, ಇದು ಮೈನಸ್. ಏನ್ ಪ್ರಾಬ್ಲಮ್ ಆಯ್ತಾ? ಕರೆಕ್ಟ್ ಆಗಿದೆಲ್ಲ. -3 ಕಡೆ ಬಂದ್ರೆ -10 ಲೆಸ್ than 2x ಲೆಸ್ than 3 ಆ ಕಡೆ ಹೋದ್ರೆ 4. 2 ಪಾಸಿಟಿವ್ ನಂಬರ್ ತಾನೆ. ಪಾಸಿಟಿವ್ ನಂಬರ್ ಈ ಕಡೆ ಆ ಕಡೆ ಡಿವೈಡ್ ಆದ್ರೆ ಏನಾಗುತ್ತೆ, -5 ಲೆಸರ್ ದ್ಯಾನ್ ವಾಟ್ x ಲೆಸರ್ ದ್ಯಾನ್ 2. ಇದು ಬಂತು. ಈ ಆನ್ಸರು ನಿಮ್ಮ ಕಣ್ಣಿಗೆ ಅಲ್ಲಿ ಕಾಣ್ತಾ ಇಲ್ಲ, ಹೌದು ತಾನೆ? ಸೊ ನಾವೇನ್ ಮಾಡಿದೇವೆ, ಆಡ್ +5 +5 ಮಾಡಿದ್ರೆ ಏನಾಗುತ್ತೆ ನಿಮ್ಗೆ, ವಿಚ್ ಇಂಪ್ಲೈಸ್ ಏನಾಗುತ್ತೆ 0 ಲೆಸರ್ ದ್ಯಾನ್ x +5 ಲೆಸರ್ ದ್ಯಾನ್ 7. ಈಗ ನಿಮ್ಗೆ ಗೊತ್ತಾಗುತ್ತೆ ಸರ್ +5ನೇ ಆಡ್ ಮಾಡ್ಬೇಕಂತ ಹೆಂಗ್ ಗೊತ್ತಾಗುತ್ತೆ? ಆಪ್ಷನ್ ನೋಡು. +5 ಯಾಕೆ ಆಡ್ ಮಾಡ್ಬೇಕು, +7 ಕೂಡ ಮಾಡ್ಬೋದು ನೀನು, ನಿನ್ನಿಷ್ಟ ಅದು. ಆಪ್ಷನ್ ನೋಡು. ಇಲ್ಲಿ ಮಿಡಲ್ ಅಲ್ಲೆಲ್ಲ ಒಂದ್ ಕಡೆ ನೋಡಿ, ಈಗ x ಇದೆ. x ಇದ್ದಾಗ ನನಗೆ -5 to 2 ಬರ್ಬೇಕು. ಮಿಡಲ್ ಅಲ್ಲಿ x ಇದ್ರೆ -5 to 2 ಬರ್ಬೇಕಿತ್ತು, ಕಾಣ್ತಾ ಇಲ್ಲ, ಬಿಟ್ಬಿಡು. ನೆಕ್ಸ್ಟ್ ಇಲ್ಲಿ ಏನಿದೆ, ಇಲ್ಲಿ ಮಿಡಲ್ ಅಲ್ಲಿ 2x ಇದೆ. 2 ಮಲ್ಟಿಪ್ಲೈ ಮಾಡಿ ನೋಡು. 2 ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಬರುತ್ತೆ ನೋಡು. 2 ಮಲ್ಟಿಪ್ಲೈ ಮಾಡಿದ್ರೆ 2x ಇಲ್ಲಿ ಬರುತ್ತೆ. -10 to 4 ಬರ್ಬೇಕಿತ್ತು, ಅದು ಇಲ್ಲ.
ಇದು ಇಲ್ಲ ಇದು ಇಲ್ಲ. ನೆಕ್ಸ್ಟ್ ಏನ್ ಮಾಡಿ, ನೆಕ್ಸ್ಟ್ ನಂಬರ್ ಏನಿದೆ ಇಲ್ಲಿ ಎಕ್ಸ್ ಪ್ಲಸ್ 5 ಇದೆ ತಾನೆ ಮಿಡ್ಲ್ ಅಲ್ಲಿ. ಎಕ್ಸ್ ಇದೆ, +5 ಮಾಡ್ಕೊಂತ ಹೋಗು, +5 ಮಾಡ್ಕೊಂತ ಹೋದ್ರೆ ಅದು ಬರಬೇಕು. ಬಂದಿದೆ ಆಪ್ಷನ್. ದ ಸೊಲ್ಯೂಷನ್ ಸೆಟ್ ಆಫ್ ದಿ ಇನ್ಇಕ್ವೇಶನ್ ಅಂದ್ರೆ ಎಕ್ಸ್ ವ್ಯಾಲ್ಯೂಸ್ ಕಂಡುಹಿಡಿಯಿರಿ ಅಂತ ಇನ್ಇಕ್ವೇಶನ್ ಅಲ್ಲಿ. ಇದು ಸ್ವಲ್ಪ ನಾನು ರಿಲೇಷನ್ಸ್ ಅಂಡ್ ಫಂಕ್ಷನ್ ಚಾಪ್ಟರ್ ಬಂದಾಗ ನಾನು ಡೀಪ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವೇವಿ ಕರ್ವ್ ಮೆಥಡ್ ಅಂತ ಒಂದಿದೆ. ಈಗ ಸದ್ಯಕ್ಕೆ ಬೇಸಿಕ್ ಲಾಜಿಕ್ ಆಗಿ ಹೆಂಗೆ ಯೋಚನೆ ಮಾಡೋದು ಅಂತ ನಾವೀಗ ನೋಡ್ತಾ ಹೋಗೋಣ. ಈಗ ಏನ್ ಕಾಣ್ತಾ ಇದೆ ಅಲ್ಲಿ, x² + 6x - 7 ಅಪಾನ್ mod x + 4 ಕಾಣ್ತಾ ಇದೆ. ನನ್ಗೆ ಈ ಕ್ವಾಂಟಿಟಿ ಏನಿದೆ ಅದೇನ್ ಬರ್ಬೇಕಂತೆ, ಲೆಸ್-0 ಬರ್ಬೇಕಂತೆ. ಈ ಕ್ವಾಂಟಿಟಿ ಏನಿದೆ ನನ್ಗೆ ಆನ್ಸರ್ ಏನ್ ಬರಬೇಕು, ಲೆಸ್-0 ಬರಬೇಕು. ಅಂದ್ರೆ ಲೆಸ್-0 ಅಂದ್ರೆ ಏನು, ನೆಗೆಟಿವ್ ಬರಬೇಕು. ಯೋಚನೆ ಮಾಡಿ ನೀವೇನೆ, ಡಿನಾಮಿನೇಟರ್ ಯಾವುದೇ ಕಾರಣಕ್ಕೂ ಏನ್ ಬರಬಾರ್ದು, 0 ಬರಬಾರ್ದು. 0 ಯಾವಾಗ ಬರುತ್ತೆ ಡಿನಾಮಿನೇಟರ್, ಯೋಚನೆ ಮಾಡಿ. 0 ಯಾವಾಗ ಬರುತ್ತೆ, x ಗೆ ಏನ್ ಕೊಟ್ರೆ, -4 ಕೊಟ್ರೆ. ಈಗ x ಗೆ -4 ಕೊಡ್ಬೇಕಾ, ಕೊಡಂಗಿಲ್ಲ, ಕೊಡಕ್ ಬರೋದೇ ಇಲ್ಲ. x -4 ಇಲ್ಲಿ ಈ ಆಪ್ಷನ್ಗಳಲ್ಲಿ ಎಲ್ಲೆಲ್ಲಿ ಕಾಣ್ತಾ ಇದೆ ನೋಡ್ಕೊಂತ ಹೋಗಿ. ಇಲ್ಲಿ -4 ಇದೆಯಾ ಇಲ್ವಾ, -7 ಇಂದ 1 ವರೆಗೂ ಆ ಮಿಡಲ್ ಅಲ್ಲಿ -4 ಇದೆಯಾ ಇಲ್ವಾ. -7 ಇಂದ 1 ಅಂತಂದ್ರೆ -4 ಬಂದೇ ಬರುತ್ತಲ್ವಾ. ಅಂದ್ರೆ ಇದು ಆನ್ಸರ್ ಅಲ್ಲ. ಒಂದು ಆಪ್ಷನ್ ಸುಮ್ನೆ ನೋಡಿದ ತಕ್ಷಣ ಹಂಗೆ ಹೇಳ್ಬಿಟ್ಟೆ. ಓಕೆ, -4 ಇದ್ರಲ್ಲಿ ಬರುತ್ತೆ, ಇದ್ರಲ್ಲಿ -7 ಇಂದ -1 ವರೆಗೂ ಬರುತ್ತೆ, ಹಾಗಾಗಿ ಆಗಲ್ಲ. ಡನ್. ಇನ್ನು ಮಿಕ್ಕಿದ್ರೆ ಯಾವ್ದ್ರಲ್ಲೂ ಕೂಡ -4 ಇಲ್ಲ, ಯಾಕಂದ್ರೆ ಇಲ್ಲೂ ಕೂಡ ಓಪನ್ ಇದೆ ಸಮಸ್ಯೆ ಇದೆ. ಓಕೆ, ಈಗ ಹೆಂಗ್ ಮಾಡ್ಬೇಕು ಅಂತ ನೋಡೋಣ. ಇದನ್ನ ವೇವಿ ಕರ್ವ್ ನ ಯೂಸ್ ಮಾಡ್ಕೊಂಡು ಈಸಿಯಾಗಿ ಮಾಡ್ಬೋದು ಎರಡೇ ಸ್ಟೆಪ್ ಅಲ್ಲಿ. ಹೆಂಗೆ ಅಂತ ಹೇಳ್ತೀನಿ ನೋಡಿ. ಈಗ ಕೆಳಗಡೆ ಇದೆಯಲ್ವಾ, ಇದನ್ನ ಅಬ್ಸರ್ವ್ ಮಾಡ್ಕೋ. ಡಿನಾಮಿನೇಟ್ರು ಮಾಡಿರೋದ್ರಿಂದ x ಗೆ -4 ಬಿಟ್ಟು ಮಿಕ್ಕಿದ್ ಮಣ್ಣು ಮಸಿ ಏನಾದ್ರೂ ಕೂಡ ನೆಗೆಟಿವ್ ಬರುತ್ತಾ, ಕೆಳಗಡೆ ಇರೋದು ಡಿನಾಮಿನೇಟರ್ ನೆಗೆಟಿವ್ ಬರುತ್ತಾ, ಯಾಕೆ ಬರಲ್ಲ, ಯಾಕಂದ್ರೆ ಮಾಡ್ ಇದೆ. ಇಟ್ ಇಸ್ ಆಲ್ವೇಸ್ ಎ ಪಾಸಿಟಿವ್ ನಂಬರ್. ನನಗೆ ಟೋಟಲ್ ಆನ್ಸರ್ ಏನ್ ಬರಬೇಕು, ನೆಗೆಟಿವ್ ಬರಬೇಕು. ಟೋಟಲ್ ಇದು ಫುಲ್ ನೆಗೆಟಿವ್ ಬರಬೇಕು. ಬಟ್ ಕೆಳಗಡೆ ಪಾಸಿಟಿವ್ ಇದೆ ಅಂದ್ರೆ ಮೇಲ್ಗಡೆ ಏನಿದ್ರೆ ನಮ್ದು ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ನೆಗೆಟಿವ್ ಇದ್ರೆ ಕೆಳಗಡೆ ಅಂತೂ ಮಸ್ಟ್ ಪಾಸಿಟಿವ್ ಇದೆ. ನನಗೆ ಟೋಟಲ್ ಆನ್ಸರ್ ನೆಗೆಟಿವ್ ಬರಬೇಕು ಅಂದ್ರೆ ಈ ಮೇಲ್ಗಡೆ ಇರೋದು ಏನಾಗಿರ್ಬೇಕು, ನೆಗೆಟಿವ್ ಆಗಿರ್ಬೇಕು ಅಂತ ನಾನು ಹಿಂಗ್ ಬರ್ಕೋತೀನಿ. x² + 6x - 7 <0. ಇದು ಯಾಕೆ ಬಂತು ಅಂತ ನಾನು ಇಷ್ಟನ್ನೆಲ್ಲ ಮಾತಾಡಿದ್ದು. ಹೆಂಗ್ ಸರ್ <0 ತಗೊಂಡ್ರಿ, ಯಾಕೆ ತಗೊಂಡೆ ಗೊತ್ತಲ್ವಾ. ಕೆಳಗಡೆ ಆಲ್ವೇಸ್ ಪಾಸಿಟಿವ್, ಟೋಟಲ್ ಆನ್ಸರ್ ನೆಗೆಟಿವ್ ಬೇಕು. ಇದು ನೆಗೆಟಿವ್, ಯಾಕಂದ್ರೆ ನೆಗೆಟಿವ್ ಬೈ ಪಾಸಿಟಿವ್ ತಾನೆ ಏನಾಗೋದು, ನೆಗೆಟಿವ್ ಆಗೋದು. ನಾನು ಇಲ್ಲೇನಾದ್ರು ಇದನ್ನ ಪಾಸಿಟಿವ್ ತಗೊಂಡ್ಬಿಟ್ಟೆ ಅಂತ ಇಟ್ಕೋ, ಪ್ಲಸ್ ತಗೊಂಡು ಪ್ಲಸ್ ಬೈ ಪ್ಲಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ನಾನೀಗ ನಮ್ಗೆ ಬೇಕಿರೋದೇನು, -0 ಬೇಕು. ಅರ್ಥದಲ್ವಾ ಇದು ಹೆಂಗ್ ತಗೊಂಡೆ ಅಂತ. ಎಸ್, ಫ್ಯಾಕ್ಟರೈಸ್ ಮಾಡ್ಕೊಂಡ್ಬಿಡು, ಫ್ಯಾಕ್ಟರ್ಸ್ ಮಾಡ್ಬಿಡು. ಏನಾಗುತ್ತೆ, -7 ಏನಾಗುತ್ತೆ, 7 1s 7 ಆಗುತ್ತೆ. ಎಸ್, ಅಂಡ್ ದೆನ್ -7 ಅಲ್ವಾ. then this will be plus and this will be minus. Got it? The factors. So andre the factors are x + 7 and x - 1 < 0. So once you get the factors, you find the solutions. ಅಂದ್ರೆ ಇದಕ್ಕೆ -7 ಬರುತ್ತೆ, ಇದಕ್ಕೆ ಏನ್ ಬರುತ್ತೆ, +1 ಬರುತ್ತೆ. ವೇವಿ ಕರ್ವ್ ಡ್ರಾ ಮಾಡೋದು ಹೆಂಗೆ ಅಂತ ಅಂದ್ರೆ ಅಸೆಂಡಿಂಗ್ ಆರ್ಡರ್ ನಲ್ಲಿ ಜೋಡಿಸ್ಕೋಬೇಕು ವ್ಯಾಲ್ಯೂಸ್ ನ. -7 1 ಅಂತ ಎಕ್ಸ್ಟ್ರೀಮ್ ರೈಟ್ ಸೈಡ್ ಇಂದ ಬಂದು ಹಿಂಗ್ ಜಿಗ್ಜಾಗ್ ಅಲ್ಲಿ ಹೋಗ್ಬೇಕು. -7 1 ಅಸೆಂಡಿಂಗ್ ಆರ್ಡರ್ ಅಲ್ಲಿ ಜೋಡಿಸ್ಕೊಂಡೆ, ಎಕ್ಸ್ಟ್ರೀಮ್ ರೈಟ್ ಸೈಡ್ ಮೇಲಿಂದಾನೇ ಬರಬೇಕು. ಮೇಲಿಂದ ಬಂದು ಹಿಂಗೆ, ಅದೇ ಆಡು ಇವನ್ ಅಲ್ಲಿ ಹೇಳ್ಕೊಡ್ತೀನಿ ನಾನು, ಈಗ ಹೇಳ್ಕೊಡಕೋಲ್ಲ. ಒಂದು ಪವರ್ ಆಡ್ ಇದೆ, ಆಡ್ ಇದ್ರೆ ಚೇಂಜ್ ಮಾಡ್ಬೇಕು, ಮೇಲಿಂದ ಕೆಳಕ್ ಬರ್ಬೇಕು. 7 ಹತ್ರ ಮತ್ತೆ ಮೇಲ್ಕೋಬೇಕು, ಯಾಕಂದ್ರೆ ಇದು ಕೂಡ ಆಡ್ ನಂಬರ್ ಇದೆ, ಹಿಂಗ್ ಮೇಲ್ಕಡೆ ಹೋಗ್ಬೇಕು. ಇದು ಮತ್ತೆ ಹೇಳ್ಕೊಡ್ತೀನಿ. ಸುಮ್ನೆ ಎಲ್ಲಾ ಲೀನಿಯರ್ ಪವರ್ ಇತ್ತು ಅಂತ ಅಂದ್ರೆ ಹಿಂಗ್ ಜಿಗ್ಜಾಗ್ ಅಲ್ಲಿ ಹಿಂಗ್ ಹೋಗ್ತಾ ಇರುತ್ತೆ, ಆವ್ ತರ. ಓಕೆ, ನಾಗರಾವ್ ಗೊತ್ತಾ, ಅವಿನ ದ್ವೇಷ 12 ದಿವಸ ಚೇಂಜ್ ಆಯ್ತಲ್ಲ, 12 ವರುಷ. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಏನ್ ಕಾಣ್ತಾ ಇದೆ, ಇಲ್ಲಿ
ಲೆಸ್ಸರ್ ದೆನ್ 1 -7 to 1 ಬರ್ತದಲ್ಲ ಮತ್ತೆ. ಎನಿ ಪ್ರಾಬ್ಲಮ್ ಇಲ್ಲೇನೋ ಮಿಸ್ ಆಯ್ತು ನೋಡಪ್ಪ. ಲೆಸ್ಸರ್ ದೆನ್ 0 ಅಂದ್ರೆ ನೆಗೆಟಿವ್, -7 to 1 ಬರ್ಬೇಕಲ್ಲ. ಎಸ್ ಕರೆಕ್ಟ್ ಇದು. ಸೊ ದ ಆನ್ಸರ್ ಈಸ್ ವಾಟ್? ಲೆಸ್ಸರ್ ದೆನ್ 0 ಅಲ್ವಾ ಇರೋದಲ್ಲಿ. ಲೆಸ್ಸರ್ ದೆನ್ 0 ಅಂತ ಅಂದ್ರೆ ಏನ್ ಬರುತ್ತೆ? ಕರೆಕ್ಟ್ ಆಗಿದೆ ಬಿಡಮ್ಮ. ಗಂಗೋತ್ರಿ. ಸೊ ಈ ಪೋರ್ಷನ್ ತಗೋಬೇಕು. ಅಂದ್ರೆ ಕರ್ವ್ ಎಲ್ಲಿ ಕೆಳಗಿದೆ ನೋಡ್ಬೇಕು. ಲೆಸ್ ದೆನ್ 0 ಅಂತ ಅಂದ್ರೆ ಕರ್ವ್ ಎಲ್ಲಿ ಕೆಳಗಿದೆ ಅಂತ. ಅಲ್ಲೇನಾದ್ರು ಗ್ರೇಟರ್ ದೆನ್ 0 ಇದ್ರೆ ಮೇಲ್ಗಡೆ ನೋಡ್ಬೇಕಿತ್ತು. ಓಕೆನಾ? ಸೊ ಇಲ್ಲಿ ಏನಾಗುತ್ತೆ? -7, 1 ಆಗುತ್ತೆ. ಎಕ್ಸ್ ಬಿಲಾಂಗ್ಸ್ ಟು, ಹೌದಲ್ವಾ? ಬಟ್ ನಾವು ಮುಂಚೆನೇ ಹೇಳಿದೀವಿ ಏನಂತ? ಇದ್ರ ಪ್ರಕಾರ ಎಕ್ಸ್ಗೆ ಏನ್ ಹಾಕ್ಬೇಡಪ್ಪ, -4 ಹಾಕ್ಬೇಡಪ್ಪ ಅಂತ ಮುಂಚೆನೆ ಹೇಳಿದೀವಿ, ಹೌದಾನೆ? ಬಟ್ ನಮಗ್ ಬಂದಿರೋ ಆನ್ಸರ್ ನಲ್ಲಿ -4 ಕೂಡ ಇನ್ಕ್ಲೂಡ್ ಆಗಿದೆ. -4ನ ತೆಗೆದು ಬಿಸಾಕು. ಯಾವುದೇ ಒಂದು ಇಂಟರ್ವಲ್ ನಿಂದ ಒಂದು ನಂಬರ್ನ ತೆಗೆದು ಬಿಸಾಕದು ಹೆಂಗೆ ಅಂತ ಅಂದ್ರೆ ನೋಡೀಗ ಎಕ್ಸ್ ಬಿಲಾಂಗ್ಸ್ ಟು ಹೆಂಗ್ ಬರೀಬೇಕಂದ್ರೆ -4, ಇವೆರಡರ ಮಧ್ಯದಲ್ಲಿ -4 ಇದೆಯಾ ಇಲ್ವಾ? ಆ ನಂಬರ್ನ ಬರ್ಕೋಬೇಕು. ಯಾವ್ದು ತೆಗೆದು ಬಿಸಾಕ್ಬೇಕು ಆ ನಂಬರ್ನ ಬರ್ಕೋಬೇಕು. ಓಪನ್ ಹಾಕೋಬೇಕು. ಏನ್ ಹಾಕೋಬೇಕು? ಓಪನ್ ಹಾಕೋಬೇಕು. ಯೂನಿಯನ್ ಬರ್ದ್ಬಿಟ್ಟು ಅದೇ ನಂಬರ್ನ ಬರ್ದ್ಬಿಟ್ಟು ಈ ಎಂಡ್ ನಂಬರ್ ಬರೀಬೇಕು. ಇದು ಆನ್ಸರ್. -4 ಎಲ್ಲಿದೆ ಆನ್ಸರ್? ಇದು ಆಪ್ಷನ್ ಸಿ ನಲ್ಲಿ ಇದೆ. ಯಾಕೆ ಇದು ಬರ್ದೆ ಹೇಳೋ? ಇದರಿಂದ ಇದು ಹೆಂಗ್ ಬಂತ ಹೇಳೋ? -4ನ ಡಿಲೀಟ್ ಮಾಡ್ತಾ ಇದೀನಿ. -4 ಹೆಂಗ್ ಡಿಲೀಟ್ ಮಾಡೋದು? ಆ -4 ಈ ಫಸ್ಟ್ ನಂಬರ್ ಹಂಗೆ ಬರ್ಕೋಬೇಕು. -4 ಬರ್ದ್ಬೇಕು, ಓಪನ್ ಹಾಕ್ಬೇಕು, ಯೂನಿಯನ್ ಹಾಕ್ಬಿಟ್ಟು ಓಪನ್ ಹಾಕ್ಬಿಟ್ಟು ಅದೇ ನಂಬರ್ ಬರ್ದ್ಬಿಟ್ಟು ಲಾಸ್ಟ್ ನಂಬರ್ ಲಾಸ್ಟ್ ಅಲ್ಲಿ ಬರೀಬೇಕು. ಫಸ್ಟ್ ಅಲ್ಲಿ ಫಸ್ಟ್ ನಂಬರು, ಲಾಸ್ಟ್ ಅಲ್ಲಿ ಲಾಸ್ಟ್ ನಂಬರು. ಯಾವ ನಂಬರ್ನ ತೆಗೆದು ಹಾಕ್ಬೇಕು ಆ ಕಡೆಗೆ, ಆ ನಂಬರ್ನ ತೆಗೆದು ಹಾಕೋದನ್ನ ಇಲ್ಲಿ ಬರ್ದ್ಬಿಟ್ಟು ಯೂನಿಯನ್ ಹಾಕೋಬೇಕು. ಆಯ್ತಲ್ವಾ? ಎಸ್. 2016 ಅಲ್ಲಿ ಈ ಕ್ವಶನ್ ಕೇಳಿದಾನೆ. ಚಿಕ್ಕ ಮಕ್ಕಳು ಕೂಡ ಮಾಡ್ತಾರೆ, ನೀವು ಮಾಡ್ತೀರಾ ಅಂತ ಅಂದ್ಕೊಂಡಿದೀನಿ. ಓಕೆ, ನೋಡೋಣ ಹೆಂಗ್ ಮಾಡ್ತೀರಾ. ಸೊ ಹೆಂಗ್ ಬರ್ಕೋಬೇಕು ಈಗ? ಈ ಕಡೆ -1 ತಾನೆ, ಲೆಸ್ಸರ್ ದ್ಯಾನ್ ಏನು? x-2 ಲೆಸ್ಸರ್ ದ್ಯಾನ್ +1. -2 ಈ ಕಡೆನೂ ಬರ್ಲಿ, ಆ ಕಡೆನೂ ಹೋಗ್ಲಿ. -2 ಈ ಕಡೆ ಬಂದ್ರೆ +2 ಆಗುತ್ತೆ. ಏನಾಗುತ್ತೆ ಆನ್ಸರ್? ಇದು 1 ಲೆಸ್ಸರ್ ದ್ಯಾನ್ x ಲೆಸ್ಸರ್ ದ್ಯಾನ್ ವಾಟ್? 2 ಆ ಕಡೆ ಹೋದ್ರೆ ಏನಾಗುತ್ತೆ? 3. ಸೊ ಇದನ್ನ ಇಂಟರ್ವಲ್ ಅಲ್ಲಿ ಬರಿತೀನಿ ಅಂದ್ರೆ ಎಕ್ಸ್ ಬಿಲಾಂಗ್ಸ್ ಟು, ಇದು ಓಪನ್ ಹಾಕ್ಲಾ ಕ್ಲೋಸ್ ಹಾಕ್ಲಾ? 1ಗೆ ಓಪನ್ 1, 3 ಹತ್ರ ಅದು ಕೂಡ ಓಪನ್ನೇ. ಎಲ್ಲಿ ಕಾಣ್ತಾ ಇದೆ? ಬಿ ನಲ್ಲಿ ಕಾಣ್ತಾ ಇದೆ. ನಿಜವಾಗ್ಲೂ ಇದರಷ್ಟು ಈಸಿ ಕ್ವಶನ್ ಎಕ್ಸಾಮ್ ನಲ್ಲಿ ಕೊಡಕ್ಕಂತೂ ಚಾನ್ಸು ಇಲ್ಲ. ಈ ತರ ಕ್ವಶನ್ ಏನಾದ್ರು ಕೊಟ್ರೆ ಲಡ್ಡು ಬಂದು ಬಾಯಿಗೆ ಬೀಳುತ್ತೆ. ಇಲ್ಲಿವರೆಗೂ ಬರೀ ಲೆಸ್ಸರ್ ದ್ಯಾನ್ ಕೊಡ್ತಿದ್ದ. 2018 ವರ್ಷ ಸರಿ ಇಲ್ಲ, ಗ್ರೇಟರ್ ದ್ಯಾನ್ ಕೊಟ್ಟವನೆ. ಗ್ರೇಟರ್ ದ್ಯಾನ್ ಕೊಟ್ರೆ 2 ಇನ್ಇಕ್ವೇಷನ್ ಬರ್ತವೆ ಅಂತ ಹೇಳಿದೀನಿ. ಏನ್ ಹೇಳಿದೀನಿ? x + y ≥ 10 ಇದ್ರೆ ಏನ್ ತಗೋ 2 ಬರ್ತಾವ ಅಂತ ಹೇಳಿದೀನಿ. ತೆಗಿರಿ. mod x ≥ a ಇದ್ರೆ ಹೆಂಗ್ ಬರ್ಸಿದೀನಿ ಹೇಳು? ಒಳಗಡೆ ಏನಿದೆ ಅದನ್ನ ಬರ್ಕೋಬೇಕು. x + y ಏನಿದೆ ಅದನ್ನ ಬರ್ಕೋಬೇಕು. > 10 ಬರಿಬೇಕು. ಅಂಡ್ ಏನು ಜನ x + y ಲೆಸ್ ದೆನ್ ಆರ್ ಈಕ್ವಲ್ ಟು -10 ತಗೋಬೇಕು. ಅಂಡ ಆರ್ ಅದು ನೋಡಿ. ಓಕೆ, ಆರ್ ಬರ್ಸಿರೋದು ಯೂನಿಯನ್ ತಗೋಬೇಕು. ಓಕೆನಾ? ಈಗ ಸಾಲ್ವ್ ಮಾಡಿದನ. x is greater than or equal to ಏನು? ಏನಮ್ಮ? 5. ಇದೇನಾಗತ್ತೆ? x is less than or equal to -15. ಓಕೆ, ಯೂನಿಯನ್ ಹಾಕೊಂಬಿಡಿ. ಸೊ ಬೇಕಿರೋದು ಯೂನಿಯನ್. ಒಂದೇ ಯೂನಿಯನ್ ಇತ್ತು ಅಂತ ಇಂಟರ್ಸೆಕ್ಷನ್ ತಗೊಳಕ್ಕೆ 2 ಹಾಕೊಳ್ಳಿ. ಯೂನಿಯನ್ ತಗೊಳಕ್ಕೆ ಒಂದೇ ಗ್ರಾಫ್ ಹಾಕೊಂಬಿಡಿ ಸಿಂಪಲ್ ಆಗಿ. x is greater than or equal to 5. ಸೊ ಇಲ್ಲೆಲ್ಲೋ 5 ಇದೆ, ಇಲ್ಲೆಲ್ಲೋ -15 ಇದೆ. greater than or equal to 5 ಅಂದ್ರೆ ಯಾವುದು? ಈ ಕಡೆ ದಿಸ್ ಇಸ್ ಪ್ಲಸ್ ಇನ್ಫಿನಿಟಿ. ಲೆಸ್ ದೆನ್ ಆರ್ ಈಕ್ವಲ್ ಟು -15 ಅಂದ್ರೆ ಈ ಕಡೆ. ಲೆಸ್ ಅಂದ್ರೆ ಈ ಕಡೆ ಕಂಡ್ರು, ಗ್ರೇಟರ್ ಅಂದ್ರೆ ಆ ಕಡೆ. ಈ ಕಡೆ -ಇನ್ಫಿನಿಟಿ ಇರುತ್ತೆ, ಈ ಕಡೆ +ಇನ್ಫಿನಿಟಿ ಇರುತ್ತೆ. ಇದು ಆಪ್ಷನ್. -ಇನ್ಫಿನಿಟಿ ಇಂದ -15, ದೆನ್ 5 to ಇನ್ಫಿನಿಟಿ. ಇದು ಕ್ಲೋಸಾ ಓಪನ್? ಕ್ಲೋಸ್. ಯಾಕಂದ್ರೆ ಇಲ್ಲಿ 2 ಕಡೆ ಏನಿದಾವೆ? ಇಲ್ಲಿ ಈಕ್ವಲ್ ಇದಾವೆ. ಸೊ ಹಂಗಾಗಿ ಆಪ್ಷನ್
ಆಪ್ಷನ್ ಸಿ. ಅರ್ಥ ಆಯ್ತಾ? ಗ್ರೇಟರ್ ದನ್ ಇದ್ರೆ ಎರಡು ಇಂಡಿಕೇಶನ್ ಬರ್ತವೆ, ಲೆಸ್ ದನ್ ಇದ್ರೆ ಮಾಮೂಲಿ ಈ ಕಡೆ ಮೈನಸ್ ಆ ಕಡೆ ಪ್ಲಸ್ ಅಂತ ಹಾಕೊಂಡು ಸಾಲ್ವ್ ಮಾಡ್ಕೊಂಡು ಹೋಗೋದು. ಎಸ್, ಗಾಟ್ ಇಟ್. ಲೆಸ್ ದನ್ ಆರ್ ಈಕ್ವಲ್ ಟು. ಎಷ್ಟು ಕ್ವಶನ್ಸ್ ಕೇಳ್ತಿದ್ದಾನೆ ನೋಡಿ, ಇವೆಲ್ಲ ಪ್ರೀವಿಯಸ್ ಇಯರ್ ಕೇಳಿರವು, ನಾನ್ ಕೇಳಿರವಲ್ಲ. ಹೆಂಗ್ ಮಾಡ್ತೀಯಾ? ಲೆಸ್ ದನ್ ಆರ್ ಈಕ್ವಲ್ ಟು ಅಂದ್ರೆ ಒಂದೇ ಇಕ್ವೇಶನ್ ಹೆಂಗ್ ಬರ್ಕೋಬೇಕು? 3x - 5 ಲೆಸ್ ದನ್ ಆರ್ ಈಕ್ವಲ್ ಟು ಈ ಕಡೆ ಏನ್ ಬರೀಬೇಕು? ಈ ಕಡೆ -2 ಈ ಕಡೆ +2. -5 ಈ ಕಡೆ ಬರ್ಲಿ, +5 ಆಗುತ್ತೆ. ಇಲ್ಲೇನ್ ಬರುತ್ತೆ ಆನ್ಸರು? -5 ಈ ಕಡೆ ಬಂದ್ರೆ +5, -2 +5 +3 ಆಗ್ಬಿಡುತ್ತೆ. ಲೆಸ್ ದನ್ ಆರ್ ಈಕ್ವಲ್ ಟು 3x ಲೆಸ್ ದನ್ ಆರ್ ಈಕ್ವಲ್ ಟು ಏನಾಗುತ್ತೆ? 7. 3 ಪಾಸಿಟಿವ್ ನೆಗೆಟಿವ್? ಪಾಸಿಟಿವ್. ಶಿಫ್ಟ್ ಮಾಡ್ಬೋದಲ್ವಾ, ಸಮಸ್ಯೆ ಏನಿಲ್ಲ. ಸೊ ಅಂದ್ರೆ 3/3 ಏನಾಗುತ್ತೆ? ಡೈರೆಕ್ಟ್ ಆಗಿ ಹೇಳು. 1 ಲೆಸ್ ದನ್ ಆರ್ ಈಕ್ವಲ್ ಟು x ಲೆಸ್ ದನ್ ಆರ್ ಈಕ್ವಲ್ ಟು ಏನಾಗುತ್ತಮ್ಮ? 7/3 ಆಗುತ್ತೆ. ಎಲ್ಲಿ ಕಾಣ್ತಾ ಇದೆ? ಆಪ್ಷನ್ ಡಿ ನಲ್ಲಿ. ಆಪ್ಷನ್ ಡಿ ನಲ್ಲಿ ಕಾಣ್ತಾ ಇದೆ. ವೆರಿ ಗುಡ್, ಕಂಗ್ರಾಚುಲೇಷನ್ಸ್. 2021ರಲ್ಲಿ ಒಂದು ಕ್ವಶನ್ ಕೇಳಿದಾನೆ. ಇದು ಅಷ್ಟೇ ವೆರಿ ಸಿಂಪಲ್ ಕ್ವಶನ್, ತಲೆ ಕೆಡಿಸ್ಕೊಂಡು ಹೋಗ್ಬಿಡಿ. ದ ಕಾಸ್ಟ್ ಅಂಡ್ ರೆವಿನ್ಯೂ ಫಂಕ್ಷನ್ಸ್, ಸ್ವಲ್ಪ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್, ವೆರಿ ಸಿಂಪಲ್. ಏನಮ್ಮ ಆಯ್ತು. ಕಾಸ್ಟ್ ಅಂಡ್ ರೆವಿನ್ಯೂ ಫಂಕ್ಷನ್ಸ್ ಆಫ್ ಎ ಪ್ರಾಡಕ್ಟ್ ಆರ್ ಗಿವನ್ ಬೈ, ನೋಡಮ್ಮ ಇದು ಕಾಸ್ಟ್ ಫಂಕ್ಷನ್ ಅಂತೆ. ಕಾಸ್ಟ್ ಇದೇನಿದು? ರೆವಿನ್ಯೂ. ಕಾಸ್ಟ್ ಅಂದ್ರೆ ಹೆಂಗ್ ಗೊತ್ತಾ? ಕಾಸ್ಟ್ ಪ್ರೈಸ್. ಕಾಸ್ಟ್ ಪ್ರೈಸ್ ಅಂತ ಅಂದ್ರೆ ನೀನು ಹೋಗಿ ಅಂಗಡಿಗೆ ಹೋಗ್ತೀಯಾ ಅಂದ್ರೆ ಒಬ್ಬ ವ್ಯಾಪಾರಿ ಅಂತ ಅಂದ್ಕೋ. ನಾವು ಹೋಗಿ ಎಲ್ಲೋ ಮಾರ್ಕೆಟ್ಗೆ ಹೋಗಿ ಒಂದು ವಸ್ತುನ ತಗೊಂಡ್ಬರೋದು. ರೆವಿನ್ಯೂ ಅಂತ ಅಂದ್ರೆ ಏನು? ಅದನ್ನ ಮಾರೋದು. ಓಕೆನಾ? ಕಾಸ್ಟ್ ಅಂದ್ರೆ ತಗೊಂಡು ಮಾರೋ ಮಧ್ಯ ನಮ್ಗೆ ಏನಿರ್ಬೇಕು? ಲಾಭ ಇರ್ಬೇಕು ತಾನೆ. ಲಾಭ ಇಲ್ದಲೆ ಸುಮ್ನೆ ಮಾಡ್ತೀಯ, ಮಾಡೋ ಕೆಲ್ಸ ಇಲ್ದಲೆ. ಓಕೆನಾ? ಇದು ಕಾಸ್ಟ್, ಇದು ರೆವೆನ್ಯೂ. where x is the number of items produced and sold, the value of x to earn the profit. x ಏನಿದ್ರೆ, x ಗೆ ಏನು ಕೊಟ್ರೆ ನಿನ್ಗೆ ಏನ್ ಸಿಗುತ್ತೆ? ಪ್ರಾಫಿಟ್ ಸಿಗುತ್ತೆ. ನಮ್ಗೆ ಪ್ರಾಫಿಟ್ಗೆ ಫಾರ್ಮುಲಾ ಇದೆ. ವಾಟ್ ಇಸ್ ದಿ ಫಾರ್ಮುಲಾ ಫಾರ್ ಪ್ರಾಫಿಟ್? ಪ್ರಾಫಿಟ್ ಇರ್ಬೇಕಂದ್ರೆ ರೆವಿನ್ಯೂ ಜಾಸ್ತಿ ಇರ್ಬೇಕಾ, ಕಾಸ್ಟ್ ಜಾಸ್ತಿ ಇರ್ಬೇಕಾ? ಕಾಸ್ಟ್ ಅಂದ್ರೆ ನೀನ್ ತಗೊಂಡ್ ಬರೋದು. ರೆವಿನ್ಯೂ ಅಂದ್ರೆ ನೀನ್ ಎಷ್ಟಕ್ಕೆ ಮಾರ್ತೀಯ ಅನ್ನೋದು. ಮಾರೋದು ಜಾಸ್ತಿ ಇರ್ಬೇಕಲ್ವಾ? ನೀನ್ 10 ರೂಪಾಯಿಗೆ ತಗೊಂಡು 8 ರೂಪಾಯಿಗೆ ಮಾರಿದ್ರೆ ನಿನ್ಗೆ ಲಾಭ ಸಿಗುತ್ತಾ? 10 ರೂಪಾಯಿಗೆ ನೀನ್ ತಂದು 15 ರೂಪಾಯಿಗೆ ಮಾರಿದ್ರೆ ಲಾಭ ಸಿಗುತ್ತೆ. ನಿನಗೆ ಲಾಭ ಸಿಗ್ಬೇಕಂದ್ರೆ ಯಾವ್ದು ಜಾಸ್ತಿ ಇರ್ಬೇಕು? ರೆವಿನ್ಯೂ. ಅಂದ್ರೆ ನಿನ್ಗೆ ಪ್ರಾಫಿಟ್ ಬೇಕು ಅಂದ್ರೆ ಯಾವ್ದು ಮೈನಸ್ ಯಾವ್ದು ಮಾಡ್ಬೇಕು? ರೆವಿನ್ಯೂ ಮೈನಸ್ ಕಾಸ್ಟ್. ರೆವಿನ್ಯೂ ಅಂದ್ರೆ R of X ಏನಾಗುತ್ತೆ? ಇದು 60x ಪ್ಲಸ್ 2000 ಮೈನಸ್ ಕಾಸ್ಟ್ ಇಸ್ ವಾಟ್? 20x. ಮತ್ತೆ ಇದಕ್ಕೂ ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? -4000 ಆಗುತ್ತಲ್ವಾ? ಮೈನಸ್ ಇದೆ ಇಲ್ಲಿ, ಎರಡಕ್ಕೂ ಮಲ್ಟಿಪ್ಲೈ ಆಗುತ್ತೆ. ಬ್ರಾಕೆಟ್ ಹಾಕೊಂಡು ಮಾಡಿ. ಓಕೆನಾ? ಸೊ ಏನಾಗುತ್ತೆ? 60 - 20 ಎಷ್ಟಾಗುತ್ತೆ? 40x. 2000 ಎಷ್ಟಾಗುತ್ತೆ? ಇದು ಮೈನಸ್. ಕರೆಕ್ಟಾ? ದಿಸ್ ಇಸ್ ವಾಟ್? ಪ್ರಾಫಿಟ್. ದಿಸ್ ಇಸ್ ದ ಪ್ರಾಫಿಟ್ ಫಂಕ್ಷನ್. ಓಕೆ, ಇದು ಕಾಸ್ಟ್ ಫಂಕ್ಷನ್, ರೆವಿನ್ಯೂ ಫಂಕ್ಷನ್, ದಿಸ್ ಇಸ್ ಅ ಪ್ರಾಫಿಟ್ ಫಂಕ್ಷನ್ ಆಫ್ ಎಕ್ಸ್. ನಿನ್ಗೆ ಪ್ರಾಫಿಟ್ ಬರಲೇಬೇಕು ಅಂದ್ರೆ ಯೂನಿಟ್ ಸಮ್ ಆಫ್ ದಿ ಪ್ರಾಫಿಟ್ ಅಲ್ವಾ? ಅಂದ್ರೆ ಪ್ರಾಫಿಟ್ ಬೇಕಂದ್ರೆ ದಿಸ್ ಶುಡ್ ಬಿ ಏನಾಗಿರ್ಬೇಕು? ನಿಂಗೆ ಸ್ವಲ್ಪ ಪ್ರಾಫಿಟ್ ಬೇಕು ಅಂದ್ರೆ ಅದು ಪಾಸಿಟಿವ್ ಅಲ್ಲಿ ಇರ್ಬೇಕಲ್ವಾ? ಅದ್ರ ನೆಗೆಟಿವ್ ಅಲ್ಲಿ ಇತ್ತು ಅಂದ್ರೆ ಏನದ್ರ ಅರ್ಥ? ಈಗ ಪ್ರಾಫಿಟ್ ಫಂಕ್ಷನ್ ನೆಗೆಟಿವ್ ಆಗಿದೆ ಅಂತಾರೆ ನೀನ್ ಲಾಸ್ ಅಲ್ಲಿ ಇದೆಯಾ ಅಂತ. ನಿಂಗೆ ಪ್ರಾಫಿಟ್ ಫಂಕ್ಷನ್ ಏನಾಗಿರ್ಬೇಕು? ಗ್ರೇಟರ್ ದ್ಯಾನ್ ಇರ್ಬೇಕು. ಅಂದ್ರೆ 40x ಅಂದ್ರೆ ದಿಸ್ ಶುಡ್ ಬಿ ಗ್ರೇಟರ್ ದ್ಯಾನ್ ಟು ಅರ್ನ್ ಪ್ರಾಫಿಟ್. ಓಕೆನಾ? ಟು ಅರ್ನ್ ಪ್ರಾಫಿಟ್ ಅದು ಪಾಸಿಟಿವ್ ಅಲ್ಲಿ ಇರಬೇಕು. ಓಕೆ, ಅವಾಗ ಏನಾಗುತ್ತೆ? 40x ಅದನ್ನ ಕಡೆ ತಗೊಂಡು ಗ್ರೇಟರ್ ದ್ಯಾನ್ ವಾಟ್? 2000. ಸೊ 10 ಕ್ಯಾನ್ಸಲ್. ಸೊ ಎಕ್ಸ್ ಶುಡ್ ಬಿ 4 50. ಓಕೆನಾ? ಎಕ್ಸ್ ಶುಡ್ ಬಿ ಗ್ರೇಟರ್ ದ್ಯಾನ್ 50. ಸೊ ದ ವ್ಯಾಲ್ಯೂ ಆಫ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 50 ಟು ಅರ್ನ್ ಪ್ರಾಫಿಟ್. ಓಕೆನಾ? ಸೊ ಆನ್ಸರ್ ಏನು? ಆಪ್ಷನ್ ಎ. ಅಂದ್ರೆ ಎಕ್ಸ್ಗೆ 50 ಹಾಕಿದ್ರೆ 50ಗಿಂತ ಜಾಸ್ತಿ ಇರಬೇಕು. ನೀನು 50ಗಿಂತ ಐಟಮ್ಸ್ ಜಾಸ್ತಿ ಸೆಲ್ ಮಾಡಿದ್ರೆ ಅವಾಗ ನಿಂಗೆ ಪ್ರಾಫಿಟ್ ಸಿಗುತ್ತಂತೆ. ಅರ್ಧದಲ್ವಾ? ಮತ್ತದೇ ಕ್ವಶನ್ 2023 ಕೇಳಿರೋ ಕ್ವಶನ್ ನಾನೆಲ್ಲ ಕೇಳಿದ್ದು, ಅವರು ಅಣ್ತಂದಿರು ಕೇಳಿರೋದು. ನೋಡು, ಎ ಲೆಸರ್ ದ್ಯಾನ್ ಬಿ. ಎಕ್ಸ್ ಅನ್ನೋದು ನೆಗೆಟಿವಾ ಪಾಸಿಟಿವಾ?
ಎಕ್ಸ್ ಅನ್ನೋದು ನೆಗೆಟಿವ್, ಡಿವೈಡ್ ಮಾಡಿದ್ರೆ ಏನಾಗತ್ತದೆ ಹೇಳ್ರಿ, ಕರೆಕ್ಟಾ? ಇದು ಏನಾಗಬೇಕು? ಗ್ರೇಟರ್ ದನ್ ಆಗಬೇಕು. ಎ ಬೈ ಎಕ್ಸ್ ಗ್ರೇಟರ್ ದನ್ ಬಿ ಬೈ ಎಕ್ಸ್. ಎಲ್ಲಿ ಕಾಣ್ತಾ ಇದೆ? ಆಪ್ಷನ್ ಬಿ ನಲ್ಲಿ ಕಾಣ್ತಾ ಇದೆ. ನಮಸ್ಕಾರ, ಒಳ್ಳೇದಾಗ್ಲಿ. 2024 ಲಾಸ್ಟ್ ಕ್ವಶನ್ ಮಾಡಿ ಟ್ರೈ ಮಾಡಿ. ವೆರಿ ಸಿಂಪಲ್. ಇದು ಸ್ಟೇಟ್ಮೆಂಟ್ ಪ್ರಾಬ್ಲಮ್. ಲಾಸ್ಟ್ ಕ್ವಶನ್ ಬಿಟ್ಬಿಡ್ತೀನಿ, ಬೇಗ ವರಿ ಮಾಡ್ಕೋಬೇಡಿ. ದ ಲೆಂತ್ ಆಫ್ ಎ ರೆಕ್ಟಾಂಗಲ್ ಇಸ್ 5 times ದಿ ಬ್ರೆಡ್ತ್. 5 times ದಿ ಬ್ರೆಡ್ತ್. ಇಫ್ ದ ಮಿನಿಮಮ್ ಪೆರಿಮೀಟರ್ ಆಫ್ ದಿ ರೆಕ್ಟಾಂಗಲ್ ಇಸ್ 180 ಸೆಂಟಿಮೀಟರ್, ದೆನ್ ಲೆಂತ್ ಎಷ್ಟಿರುತ್ತೆ ಇನ್ ಈಕ್ವೇಶನ್ ಅಲ್ಲಿ, ಬ್ರೆಡ್ತ್ ಎಷ್ಟಿರುತ್ತೆ ಅಂತ ಕೇಳ್ತಿದ್ದಾನೆ. ವೆರಿ ಸಿಂಪಲ್ ಕ್ವಶನ್ ಇದು. ದ ಲೆಂತ್ ಆಫ್ ದಿ ರೆಕ್ಟಾಂಗಲ್ ಈಸ್ 5 times ದಿ ಬ್ರೆಡ್ತ್ ಅಂತ ಕೇಳಿದ್ದಾನೆ. ಸೊ ನಾನು ಈ ಬ್ರೆಡ್ತ್ ನ ಏನಂತ ಅನ್ಕೊಂತೀನಿ? ಎಕ್ಸ್ ಅಂತ ಅನ್ಕೊಂತೀನಿ. ಬ್ರೆಡ್ತ್ ನ ಏನಂತ ಅನ್ಕೊಂತೀನಿ? ಎಕ್ಸ್ ಅಂತ ಅನ್ಕೊಂತೀನಿ. ಲೆಂತ್ ಏನಾಗುತ್ತೆ? ಲೆಂತ್ ಏನಾಗುತ್ತೆ? 5 times ದಿ ಎಕ್ಸ್ ಅಲ್ವಾ? 5 times ದಿ ಬ್ರೆಡ್ತ್ ಅಲ್ವಾ? ಲೆಂತ್ ಇಸ್ 5 times ದಿ ಬ್ರೆಡ್ತ್. ಬ್ರೆಡ್ತ್ ಎಕ್ಸ್ ಅಂತ ಅಂದ್ರೆ ಲೆಂತ್ ಇಸ್ 5 times ದಿ ಎಕ್ಸ್. ಕ್ಲಿಯರ್ ಅಲ್ವಾ? ಫಸ್ಟ್ ಕ್ಲಾರಿಟಿ ಸಿಕ್ತಪ್ಪ, ಆಯ್ತಪ್ಪ. ಫಸ್ಟ್ ಈಗ ಸೆಕೆಂಡ್ ಸ್ಟೇಟ್ಮೆಂಟ್ ಏನ್ ಹೇಳ್ತಾನೆ? ಇಫ್ ದ ಮಿನಿಮಮ್ ಪೆರಿಮೀಟರ್, ಮಿನಿಮಮ್ ಇರ್ಲಿ. ಪೆರಿಮೀಟರ್ ಫಾರ್ಮುಲಾ ಹೇಳು. ಪೆರಿಮೀಟರ್ ಆಫ್ ದಿ ರೆಕ್ಟಾಂಗಲ್ ಫಾರ್ಮುಲಾ ಏನು? ಪೆರಿಮೀಟರ್ ಅಂದ್ರೆ ಸುತ್ತಳತೆ ಕಂಡ್ರೋ. ಏನು ಪೆರಿಮೀಟರ್ ಫಾರ್ಮುಲಾ? 2 times ಆಫ್ ಲೆಂತ್ ಪ್ಲಸ್ ಬ್ರೆಡ್ತ್. ಸೊ ವಿಚ್ ಇಸ್ ಈಕ್ವಲ್ ಟು 2 times ಆಫ್ ಪೆರಿಮೀಟರ್ ಪಿ ಇಸ್ ಈಕ್ವಲ್ ಟು 2 times ಆಫ್ ಲೆಂತ್ ಅಂದ್ರೆ ಎಷ್ಟು? ಎಕ್ಸ್ 5x ಪ್ಲಸ್ ಬ್ರೆಡ್ತ್ ಅಂದ್ರೆ ಎಕ್ಸ್. ಟೋಟಲ್ ಪೆರಿಮೀಟರ್ ಆನ್ಸರ್ ಏನ್ ಬಂತು? 6x ಪ್ಲಸ್ ಇಂಟು 2 ಎಷ್ಟು? 12x. 12x. ಪೆರಿಮೀಟರ್ ಎಷ್ಟು ಬಂತು? 12x. ಇಟ್ ಡಿಪೆಂಡ್ಸ್ ಆನ್ ಎಕ್ಸ್. ಬಟ್ ನಮ್ಮ ಅಣ್ತಮ್ಮ ಕೇಳ್ತಿದ್ದಾನೆ, ಇಫ್ ದ ಮಿನಿಮಮ್ ಪೆರಿಮೀಟರ್ 180 ಸೆಂಟಿಮೀಟರ್ ಇದೆಯಂತೆ. ಮಿನಿಮಮ್ ಪೆರಿಮೀಟರ್, ಅದಕ್ಕಿಂತ ಜಾಸ್ತಿ ಬೇಕಾದ್ರೆ ಇರ್ಬೋದು. ಮಿನಿಮಮ್ ಅಂತ ಬಂತು ಅಂದ್ರೆ, ಸೊ ಗಿವನ್, ಇಟ್ ಈಸ್ ಗಿವನ್ ದಟ್ ಪೆರಿಮೀಟರ್ ಈಸ್ ಏನದು? ಗ್ರೇಟರ್ ದನ್ ಆರ್ ಈಕ್ವಲ್ ಟು 180 ಸೆಂಟಿಮೀಟರ್ ಕೊಟ್ಟಿರೋದು. ಮಿನಿಮಮ್ ಪೆರಿಮೀಟರ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು, ಮಿನಿಮಮ್ ಅಂದ್ರೆ ನೋಡು, ಅರ್ಥ ಮಾಡ್ಕೊಳ್ಳೋ. ಮಿನಿಮಮ್ 180 ಅಂತ ಅಂದ್ರೆ 180 ಗಿಂತ ಜಾಸ್ತಿ ತಾನೆ. ಅಂದ್ರೆ 180 ಗಿಂತ ಜಾಸ್ತಿನ ಹೆಂಗ್ ಬರಿತೀವಿ? ಪಿ ಗ್ರೇಟರ್ ದನ್ ಆರ್ ಈಕ್ವಲ್ ಟು 180 ತಾನೆ, ಅದು ಬರೆಯೋದು. ಮಿನಿಮಮ್ ಅಂತಂದ್ರೆ ಆ ಸಿಂಬಲ್ ಏನ್ ತಗೋಬೇಕು? ಗ್ರೇಟರ್ ದನ್ ಆರ್ ಈಕ್ವಲ್ ಟು ತಗೋಬೇಕು. ಆಮೇಲೆ ಮಿನಿಮಮ್ ಅಂತ ಲೆಸ್ ದನ್ ಆರ್ ಈಕ್ವಲ್ ಟು ತಗೊಳಂಗಿಲ್ಲ. ಓಕೆ, ಮಿನಿಮಮ್. ಓಕೆನಾ? ಪಿ ಗ್ರೇಟರ್ ದನ್ ಆರ್ ಈಕ್ವಲ್ ಟು 180. ಪಿ ಅಂದ್ರೆ ಏನಣ್ಣ? ಪಿ ಅಂದ್ರೆ ಏನ್ ಬಂತಣ್ಣ ಅಲ್ಲಿ? 12x. 12x ಗ್ರೇಟರ್ ದನ್ ಆರ್ ಈಕ್ವಲ್ ಟು 180. ಕ್ಯಾನ್ಸಲ್ ಔಟ್ ಅಣ್ಣ, ಬರುತ್ತೆ. 12 ಇಂದ ಹೋಗುತ್ತಾ 180? 12 10 120, 12 5 12 5 60, 120 ಪ್ಲಸ್ ಆಗುತ್ತಲ್ಲ, ಹೋಗುತ್ತಲ್ಲ. ಎಸ್, 12 1s 12, 15. ಸರ್ ಹಿಂಗ್ ಕ್ಯಾನ್ಸಲ್ ಮಾಡ್ಬೋದಾ ಸರ್? ಮಾಡಬಹುದು, ಪ್ರೊವೈಡೆಡ್ ಇದೆಂತ ನಂಬರ್ ಇದು? ಆಕ್ಚುಲಿ ಡಿವೈಡ್ ಮಾಡಬೇಕು. 12 ನ ಹಿಂಗ್ ಡಿವೈಡ್ ಮಾಡಬೇಕು. ಪಾಸಿಟಿವ್ ನಂಬರ್ ಆಗಿರೋದು ಡೈರೆಕ್ಟ್ ಕ್ಯಾನ್ಸಲ್ ಮಾಡ್ತಿದ್ದೀನಿ. ನೆಗೆಟಿವ್ ನಂಬರ್ ಆಗಿರೋ ಏನ್ ಮಾಡ್ತಿದ್ದೆ? ರಿವರ್ಸ್ ಮಾಡ್ಬೇಕಿತ್ತು. ಪಾಸಿಟಿವ್ ನಂಬರ್ ಇದ್ರೆ ಏನ್ ಸಮಸ್ಯೆ ಇಲ್ಲ, ಬರ್ದಿದ್ದೀನಿ. ಆನ್ಸರ್ ಏನ್ ಬಂತು? ಎಕ್ಸ್ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 15 ಬಂತು. ಅಣ್ಣ ಎಕ್ಸ್ ಅಂದ್ರೆ ಏನಣ್ಣ? ಬ್ರೆಡ್ತ್. ಎಕ್ಸ್ ಅಂದ್ರೆ ಬ್ರೆಡ್ತ್, ಬ್ರೆಡ್ ಅಲ್ಲ, ಬ್ರೆಡ್ತ್. ಸೊ ಬ್ರೆಡ್ತ್ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 15. ಇಲ್ಲಿ ಕಾಣ್ತಾ ಇದೆ ಆಪ್ಷನ್ 2. ದಟ್ಸ್ ಆಲ್ ಫ್ರಮ್ ದಿಸ್ ಚಾಪ್ಟರ್. ಓವರ್. ಓಕೆನಾ? ಸೊ ಒಂದು ಕ್ವಶನ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದರಿಂದ ಇಷ್ಟನ್ನ ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ಸಾಕು. ಥ್ಯಾಂಕ್ ಯು ಸೋ ಮಚ್. ಬಾಯ್.